कुंज बिहारी जय गोपीचन वल्लभा गिरिवरोधारी यशोदानंदन जनरंजन यशोधनंदन व्रजजनरंजन यमुनतीरावनचारी यमुनतीरावनचारी जयो रात माधवा कुंज बिहारी जयो राधा माधवा कुंज बिहारी हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे 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 राम राम हरे हरे जय प्रभुपदा जय प्रभुपदा जय प्रभुपदा शील प्रभुपदा जय प्रभुपदा प्रभुपदा शील प्रभुपदा जय ओम विश्वपाद परमहंस परमहंस चष्टुत सदस्य श्रीमती स्वयं श्री भक्तिवेदांत स्वामी शिल प्रभुपाद की जय। इस्कॉन संस्थापक शिल प्रभुपाद की जय ओम विश्वपाद परमहंस परमहंस चष्टुत सदस्य श्रीमद भक्ति सिद्धांत सरस्वती गोस्वामी महाराज प्रभुपाद की जय। अनंत कोटि वैष्णव की जय। नमाचार्य श्रीधरदास ठाकुर की जय। प्रेम से कौशिक चैतन्य प्रभु नित्यानंद श्री द्वैत दादर श्वेत गौर भक्तवृंद की जय। All glories to the assembled devotees. All glories to the assembled devotees. All glories to the assembled devotees. All glories to Shri Guru and Shri Gauranga. All glories to Srila Prabhupada ki. Om Namo Bhagavate Vasudevaya. 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 Narayanam Namaskritya. Naram Chaiva Narottamam. Devim Saraswati Vyasam. Tado Jayamudiraye. Nashtaprayeshu abhadreshu. Nityam Bhagavata Sevaya. Bhagavati Uttama Sloke. Bhaktir Bhavati Naishtihi. Reading from Srimad Bhagavatam, Canto 1, Chapter 11, Text 25. Nityam nirikshamananham yadapi dvara kaukasham na vitripyanti
ವಿತೃಪ್ಯಂತಿ ಹಿ ದರ್ಶಃ ನ ವಿತೃಪ್ಯಂತಿ ಹಿ ದೃಶಃ ಶ್ರಿಯೋಧಾಮಾಂಗಂ ಅಚ್ಯುತಂ ಶ್ರೀಯೋಧಾಮಾಂಗಮಚ್ಯುತಂ ನಿತ್ಯಂ ನಿರೀಕ್ಷ್ಯಮಾನಾನಾಂ ನಿತ್ಯನಿರೀಕ್ಷ್ಯಮಾಣಾನಾಂ ಯದಪಿ ದ್ವಾರಕೌಕಶಾಂ ಯದಪಿ ದ್ವಾರಕೌಕಸಂ ನ ವಿತೃಪ್ಯಂತಿ ಹಿ ದೃಶಃ ನ ವಿತ್ಯಪ್ರತಿ ಹಿ ದೃಶಃ ಶ್ರಿಯೋಧಾಮಾಂಗಂ ಅಚ್ಯುತಂ ಶ್ರೀಯೋಧಾಮಾಂಗಮಚ್ಯುತಂ ನಿತ್ಯಂ ನಿರೀಕ್ಷ್ಯಮಾನಾನಾಂ ನಿತ್ಯಂ ನಿರೀಕ್ಷ್ಯಮಾಣಾನಾಂ ಯದಪಿ ದ್ವಾರಕೌಕಶಾಂ ಯದಪಿ ದ್ವಾರಕೌಕಸಾಂ ನ ವಿತೃಪ್ಯಂತಿ ಹಿ ದೃಶಃ ನ ವಿತೃಪ್ಯಂತಿ ಹಿ ದೃಶಃ ಶ್ರಿಯೋಧಾಮಾಂಗಂ ಅಚ್ಯುತಂ ಶ್ರೀಯೋಧಾಮಾಂಗಮಚ್ಯುತಂ. Translation Srila Prabhupada ki jai. The inhabitants of Dwarka were regularly accustomed to look upon the reservoir of all beauty, the infallible Lord, yet they were never satiated. You can. ಅನುವಾದ. ದ್ವಾರಕಾಪುರ ನಿವಾಸಿಗಳು ಸಕಲ ಸೌಂದರ್ಯ ನಿಧಿಯಾದ ಅಚ್ಯುತನಾದ ಶ್ರೀಕೃಷ್ಣನ ದರ್ಶನವನ್ನು ತಪ್ಪದೆ ಪಡೆಯುತ್ತಿದ್ದರು, ಆದರೂ ಅವರಿಗೆ ಅದು ಸಾಕೆನಿಸುತ್ತಿರಲಿಲ್ಲ. ಭಾವಾರ್ಥ: ದ್ವಾರಕಾಪುರದ ಸ್ತ್ರೀಯರು ತಮ್ಮ ಭವನಗಳ ಉಪ್ಪರಿಗೆಗಳನ್ನು ಏರಿ ಶ್ರೀಕೃಷ್ಣನನ್ನು ಕಂಡಾಗ ತಾವು ಹಿಂದೆ ಅನೇಕ ಬಾರಿ ಅಮೋಘ ಪುರುಷ ಶ್ರೀಕೃಷ್ಣನ ಸುಂದರ ಕಾಯವನ್ನು ಕಂಡಿದ್ದೇವೆಂದು ಅವರಿಗೆ ಅನಿಸಲೇ ಇಲ್ಲ. ಶ್ರೀಕೃಷ್ಣನನ್ನು ಕಾಣಲು ಅವರಿಗಿದ್ದ ಆತುರವು ಅವರಿಗೆ ಅವನನ್ನು ಇನ್ನಷ್ಟು ಮತ್ತಷ್ಟು ಕಾಣುವ ಆಸೆ ಇರುತ್ತಿತ್ತೆಂಬುದನ್ನು ಸೂಚಿಸುತ್ತದೆ. ಯಾವುದೇ ಭೌತಿಕ ವಸ್ತುವನ್ನು ಅನೇಕ ಬಾರಿ ನೋಡಿದಾಗ ತೃಪ್ತಿ ನಿಯಮದ ಪ್ರಕಾರ ಅದು ತನ್ನ ಆಕರ್ಷಣೆಯನ್ನು ಕಳೆದುಕೊಳ್ಳುತ್ತದೆ. ತೃಪ್ತಿ ನಿಯಮವು ಭೌತಿಕ ವಸ್ತುಗಳ ವಿಷಯದಲ್ಲಿ ಕೆಲಸ ಮಾಡುತ್ತದೆ, ಆದರೆ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಅದಕ್ಕೆ ಅವಕಾಶವಿಲ್ಲ. ಅಚ್ಯುತ ಎಂಬ ಪದ ಇಲ್ಲಿ ಅರ್ಥಪೂರ್ಣವಾದುದು, ಏಕೆಂದರೆ ದೇವರು ಕರುಣೆಯಿಂದ ಭೂಮಿಯಲ್ಲಿ ಅವತರಿಸಿದ್ದರೂ ಅವನು ಅಚ್ಯುತನಾದವನು. ಜೀವಿಗಳು ತಪ್ಪು ಮಾಡುವಂತಹವರು, ಏಕೆಂದರೆ ಭೌತಿಕ ಪ್ರಪಂಚದ ಸಂಪರ್ಕ ಪಡೆದಾಗ ಅವರ ಆಧ್ಯಾತ್ಮಿಕ ವ್ಯಕ್ತಿತ್ವವು ಮುಸುಕಾಗುತ್ತದೆ. ಆಗ ದೇಹವು ಪ್ರಕೃತಿ ನಿಯಮದಂತೆ ಹುಟ್ಟು, ಬೆಳವಣಿಗೆ, ರೂಪಾಂತರ, ಸ್ಥಾನ, ಕ್ಷೀಣಿಸುವಿಕೆ, ನಿರ್ನಾಮವಾಗುವಿಕೆ ಮೊದಲಾದವುಗಳಿಗೆ ಒಳಪಡುತ್ತದೆ. ಭಗವಂತನ ಶರೀರ ಹಾಗಲ್ಲ. ತಾನು ಇರುವ ರೀತಿಯಲ್ಲೇ ಅವನು ಅವತರಿಸುತ್ತಾನೆ, ಅಲ್ಲದೆ ಅವನು ಭೌತಿಕ ಪ್ರಕೃತಿ ನಿಯಮಗಳಿಗೆ ಒಳಪಡುವುದಿಲ್ಲ. ಅವನ ದೇಹವೇ ವಿಶ್ವದ ಎಲ್ಲದರ ಮೂಲ, ನಮ್ಮ ಅನುಭವಕ್ಕೆ ಅತೀತವಾದ ಸಕಲ ಸೌಂದರ್ಯಗಳ ನಿಧಿ. ಅದು ಹೊಸ ಹೊಸ ಸೌಂದರ್ಯಗಳ ಅಭಿವ್ಯಕ್ತಿಯನ್ನು ಪಡೆಯುತ್ತಿರುತ್ತದೆ. ಆದ್ದರಿಂದಲೇ ಶ್ರೀಕೃಷ್ಣನ ದಿವ್ಯ ಶರೀರದ ದರ್ಶನದಿಂದ ಯಾರಿಗೂ ಪೂರ್ಣ ತೃಪ್ತಿಯಾಗುವುದಿಲ್ಲ. ಭಗವಂತನ ದಿವ್ಯ ನಾಮ, ರೂಪ, ಗುಣ, ಪರಿವಾರ ಮೊದಲಾದವೆಲ್ಲ ಅವನ ಆಧ್ಯಾತ್ಮಿಕ ಅಭಿವ್ಯಕ್ತಿಗಳು. ಭಗವನ್ನಾಮ ಕೀರ್ತನೆಯಲ್ಲಿ, ಭಗವಂತನ ಗುಣವರ್ಣನೆಯಲ್ಲಿ ನಾವು ಪಡೆಯುವ ತೃಪ್ತಿಗೆ ಕೊನೆಯೇ ಇಲ್ಲ. ಭಗವಂತನ ಪರಿವಾರಕ್ಕೆ ಪರಿಮಿತಿ ಇಲ್ಲ. ಅವನು ಎಲ್ಲದರ ಮೂಲ ಮತ್ತು ಯಾವ ಪರಿಮಿತಿಯೂ ಇಲ್ಲದವನು. ಹರೇ ಕೃಷ್ಣ. ಮೋಹಂ ಕರೋತಿ ವಾಚಾಲಂ ಪಂಗಂ ಲಂಘಯತಿ ಗಿರಿಂ ಯತ್ಪಾತಂ ಅಹಂ ವಂದೇ ಶೀಘ್ರಂ ದಂತಾರ್ಣಂ ಪರಮಾನಂದಮಾಧವಂ ಶ್ರೀ ಚೈತನ್ಯ ಮಿಶ್ರಂ ನಮೋ ವಿಶ್ವ ಕೃಷ್ಣ. Hare Krishna. So I would like to welcome you all to this Sunday morning feast Srimad Bhagavatam class. ಪ್ರಭುಗಳು ಎಲ್ಲರಿಗೂ ಕೂಡ ಈ ಭಾನುವಾರದ ಬೆಳಗಿನ ಭಾಗವತ ಕ್ಲಾಸ್ಗೆ ಪ್ರವಚನಕ್ಕೆ ಸ್ವಾಗತ ಮಾಡ್ತಾ ಇದ್ದಾರೆ. I also believe that there is a Shiksha program today on which I was asked to speak on the importance of this occasion. ಅದಲ್ಲದೆ ಇವತ್ತು ವಿಶೇಷವಾಗಿ ಶಿಕ್ಷಾ ಕಾರ್ಯಕ್ರಮ ಕೂಡ ಇರೋದ್ರಿಂದಾಗಿ ಪ್ರಭುಗಳು ಶಿಕ್ಷಾ ಕಾರ್ಯಕ್ರಮದ ಬಗ್ಗೆ ಕೂಡ ಇವತ್ತಿನ ಪ್ರವಚನದಲ್ಲಿ ಚರ್ಚೆ ಮಾಡ್ತಾರೆ. So I'll try to balance both of these subjects in the next 45 minutes or so. ಅದರಿಂದ ಪ್ರಭು ಎರಡು ವಿಷಯವನ್ನು ಕೂಡ ಶ್ರೀಮದ್ ಭಾಗವತಂ ಪ್ರವಚನ ಹಾಗೂ ಶಿಕ್ಷಾ ಕಾರ್ಯಕ್ರಮದ ಮಹತ್ವ ಎರಡನ್ನು ಇವತ್ತು ಚರ್ಚೆ ಮಾಡ್ತಾರೆ. So we see here as to how when the Lord enters the city of Dwarka, he is being well received by all the citizens of Dwarka. ಇಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ, ಯಾವಾಗ ಭಗವಂತ ದ್ವಾರಕಾ ನಗರವನ್ನು ಪ್ರವೇಶ ಮಾಡ್ತಾರೋ ಅಲ್ಲಿರುವಂತಹ ಎಲ್ಲ ದ್ವಾರಕ ನಿವಾಸಿಗಳು ಯಾವ ರೀತಿಯಲ್ಲಿ ಭಗವಂತನನ್ನು ಸ್ವಾಗತಿಸ್ತಾರೆ ಅನ್ನೋದನ್ನು ಇಲ್ಲಿ ಕೊಡಲಾಗಿದೆ. And the ladies were in the rooftop and everyone was seeing the beautiful form of the Lord and they were not feeling that satiation. ಎಲ್ಲ ಸ್ತ್ರೀಯರು ಕೂಡ ಉಪ್ಪರಿಗೆಯನ್ನು ಏರಿ ಆ ಭಗವಂತನ ಸುಂದರವಾದ ರೂಪವನ್ನು ನೋಡ್ತಾ ಇರ್ತಾರೆ, ಆದರೂ ಕೂಡ ಅವರಿಗೆ ಆ ಪರಿಪೂರ್ಣತೆ ಸಿಗ್ತಾ ಇಲ್ಲ. It's not exactly. ಆದರೂ ಅವರಿಗೆ ಅದು ಸಾಕೆನಿಸ್ತಾ ಇರಲಿಲ್ಲ. There is something called satisfied and there is something called satiated. Satisfied means you are satisfied. You are whatever you have got or you have taken, that is satisfies you and that's it. ಯಾವಾಗ ಅಂದರೆ ನಮಗೆ ಒಂದು ಸಾಕು ಅಂತ ಎನಿಸುತ್ತಲ್ಲ, ಇಷ್ಟು ಸಿಕ್ಕರೆ ನಮಗೆ ಅಂತ ಸಾಕು ಅಂತ ಎನಿಸ್ತೀವಿ, ಅದಕ್ಕೆ ಅದನ್ನು ನಾವು ಹೇಳ್ತೀವಿ ಸ್ಯಾಟಿಸ್ಫೈ ಅಂತ ಹೇಳ್ತೀವಿ. But here this satiated actually means there is no end to that satisfaction.
It is unlimited. ಆದರೆ ಇಲ್ಲಿ ಈ ವರ್ಡ್ ಸ್ಯಾಚುರೇಷನ್ ಏನು ಅಂದರೆ ನಮಗೆ ಆ ಸಾಕೆನಿಸೋದು ಅದಕ್ಕೆ ಒಂದು ಮಿತಿ ಅಂತ ಇರುತ್ತೆ. ಆದರೆ ಇಲ್ಲಿ ಆ ಸಾಕೆನಿಸುವಿಕೆಗೆ ಒಂದು ಮಿತಿಯೇ ಇಲ್ಲ. In the material world, anything that you see, anything that you hear, anything that you taste, they all have a limit. ನಾವು ಭೌತಿಕ ಜಗತ್ತಿನಲ್ಲಿ ಏನನ್ನು ನೋಡಿದ್ರು, ಏನನ್ನು ಕೇಳಿದ್ರು ಅಥವಾ ಏನನ್ನು ಸ್ವಾದ ಪಡೆದರೂ ಕೂಡ ಅದಕ್ಕೆ ಅದರದ್ದೇ ಆದ ಒಂದು ಮಿತಿ ಅಂತ ಇರುತ್ತೆ. For example, if somebody likes rasgulla, if he is given first day 2, next day he might want 4, but the day he is given 10, 12 or 15, 20 rasgullas, he will say, no, I don't want to have any more. ಉದಾಹರಣೆಗೆ ಯಾರಿಗಾದರೂ ರಸಗುಲ್ಲ ತುಂಬ ಇಷ್ಟವಾಗಿದ್ದಲ್ಲಿ ಮೊದಲನೇ ದಿವಸ ಅವನಿಗೆ 2 ರಸಗುಲ್ಲ ಕೊಡ್ಬೋದು, ತುಂಬ ಖುಷಿಯಿಂದ ತಿಂತಾನೆ. ನೆಕ್ಸ್ಟ್ ದಿವಸ 4 ಕೊಡ್ಬೋದು. ಆದರೆ 8, 10, 12 ಕೊಟ್ಟಾಗ ಅವನಿಗೆ ರಸಗುಲ್ಲದ ಮೇಲಿರುವಂತಹ ಆಶೆ ಅಥವಾ ಇದು ಎಲ್ಲ ಮುಗ್ದು ಹೋಗುತ್ತೆ. ಅವನು ಹೇಳ್ತಾನೆ, ಇನ್ನು ಮುಂದೆ ನನಗೆ ರಸಗುಲ್ಲ ಬೇಡ ಅಂತ. Similarly, anything that we see beautiful in this material world has got a certain limit. ಅದೇ ರೀತಿಯಲ್ಲಿ ನಾವು ಇಲ್ಲಿ ಏನು ಸೌಂದರ್ಯಯುತವಾದಂತಹ ವಸ್ತುಗಳು ಅಂತ ನಾವು ಕಾಣ್ತೇವೋ ಈ ಭೌತಿಕ ಜಗತ್ತಿನಲ್ಲಿ, ಅದಕ್ಕೆ ಅದರದ್ದೇ ಆದ ಒಂದು ಮಿತಿ ಇರುತ್ತೆ. And over a period of time, that object will not meet your requirement anymore. Sometimes even it can lead to a stage of frustration also. ಕೆಲವೊಮ್ಮೆ ಕಾಲ ಕ್ರಮೇಣ ಆ ಸುಂದರವಾಗಿ ಕಾಣುವಂಥ ವಸ್ತು ಸುಂದರವಾಗಿ ಇರಲಿಕ್ಕೆ ಇಲ್ಲ, ಆಮೇಲೆ ನಮಗೆ ಅದರಿಂದ ಇನ್ನಷ್ಟು ನಾವು ಕಿರಿಕಿರಿಗೆ ಒಳಗಾಗುತ್ತೇವೆ. Sometimes it can be a negation also. ಕೆಲವೊಮ್ಮೆ ನಾವು ಅದರ ಜೊತೆ ಅಡ್ಜಸ್ಟ್ಮೆಂಟ್ ಮಾಡಿಬಿಡ್ತೀವಿ. So, but the Lord is infallible even if he comes to this material world. ಅಂದರೆ ಭಗವಂತ ಏನಿದೆ ಅವರು ಅತ್ಯಂತ ಪರಿಪೂರ್ಣವಾಗಿರೋರು, ಮತ್ತು ಅದಕ್ಕೆ ಯಾವುದೇ ಒಂದು ಮಿತಿ ಇಲ್ಲ. ಅವರು ಈ ಭೌತಿಕ ಜಗತ್ತಿಗೂ ಬಂದರೂ ಕೂಡ ಅವರಿಗೊಂದು ಯಾವುದೇ ಒಂದು ಮಿತಿ ಅಂತ ಇಲ್ಲ. So the Lord's beauty also is like the same, like in the spiritual world, there is a lot of variegatedness or a lot of varieties. Those varieties have got a limitation in this material world. ಆದರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇರುವಂತಹ ಈ ಭಗವಂತನ ಸುಂದರತೆಗೆ ಅಥವಾ ಯಾವುದಕ್ಕೂ ಕೂಡ ಯಾವುದೇ ಒಂದು ಮಿತಿ ಅಂತ ಇಲ್ಲ. ಆದರೆ ಈ ಭೌತಿಕ ಜಗತ್ತಿನಲ್ಲಿರುವಂಥ ಎಲ್ಲ ವಸ್ತುಗಳಿಗೂ ಅದರದ್ದೇ ಆದ ಒಂದು ಮಿತಿ ಅಂತ ಇದೆ. The Lord also states in Bhagavad Gita, everything that we see in this material world is a small spark of the great splendor that he has got. ಭಗವಂತ ಖುದ್ದಾಗಿ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಇಲ್ಲಿ ನಾವು ಈ ಭೌತಿಕ ಜಗತ್ತಿನಲ್ಲಿ ಏನನ್ನು ನೋಡ್ತೀವೋ ಅದು ಆಧ್ಯಾತ್ಮಿಕ ಜಗತ್ತಿನಲ್ಲಿರುವಂಥ ಸೌಂದರ್ಯದ ಕೇವಲ ಒಂದು ಕಿಡಿ ಅಷ್ಟೇ. So similarly, the beauty that we see is a perverted reflection of the original beauty that is there in the spiritual world. ಅದೇ ರೀತಿ ನಾವು ಸೌಂದರ್ಯ ಅನ್ನೋದು ಏನನ್ನು ನೋಡ್ತೀವೋ ಅದು ನಾವು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇರುವಂತಹ ಒಂದು ಪ್ರತಿಫಲನ ಅಂತ ನಾವು ನೋಡ್ಬೋದು. Now when it comes to a Supreme Lord, he does not fall down from his position, from his original position as the Supreme Personality of Godhead. ಭಗವಂತ ಈ ಭೌತಿಕ ಜಗತ್ತಿಗೆ ಬಂದರೂ ಕೂಡ ಅವರು ಆ ದೇವೋತ್ತಮ ಪರಮಪುರುಷ ಏನು ಆ ಪದವಿದೆ ಅದರಿಂದ ಯಾವತ್ತೂ ಕೆಳಗೆ ಬರೋದಿಲ್ಲ. His name, his form, his qualities, his pastimes, they are all transcendental in nature, beyond the 3 modes of material nature. ಆ ಭಗವಂತನ ಪ್ರತಿಯೊಂದು ಕೂಡ ಅವರ ಹೆಸರಿರಲಿ, ಅವರ ಸೌಂದರ್ಯ ಇರಲಿ, ಅವರ ಆ ಹೊಗಳಿಕೆಗಳಿರಲಿ, ಇದು ಎಲ್ಲವೂ ಕೂಡ ಕಾಲಕ್ಕೆ ಮೀರಿ ಯಾವತ್ತೂ ಕೂಡ ಶಾಶ್ವತವಾಗಿರುವಂಥವು. Now when we see here any amount of discussion that we have on the pastimes or see the beauty of the Lord in various forms, we will see a lot of variegatedness. ನಾವು ಯಾವಾಗ ಭಗವಂತನ ಲೀಲೆಗಳ ಬಗ್ಗೆ ಅಥವಾ ಅವರ ಬೇರೆ ಬೇರೆ ರೂಪಗಳಲ್ಲಿ ಅದು ಇರುವಂಥ ಸೌಂದರ್ಯಗಳನ್ನು ಅದರ ಬಗ್ಗೆ ಮಾತಾಡಿದಾಗ ಅದು ನಮಗೆ ಸಾಕೆನಿಸೋದೇ ಇಲ್ಲ. So this is because the Lord is transcendental, we are situated materially. ಯಾಕೆಂದರೆ ಭಗವಂತ ಆಧ್ಯಾತ್ಮಿಕನಾದವನು, ನಾವು ಈ ಕೇವಲ ಭೌತಿಕ ಜಗತ್ತಿನಲ್ಲಿ ಇದ್ದೀವಿ. That is why when we have a vacuum in our life, that vacuum induces us to see the artificial beauty. ಯಾವಾಗ ನಮ್ಮ ಜೀವನದಲ್ಲಿ ಶೂನ್ಯತೆ ಅಂತ ಇರುತ್ತೆ ಆವಾಗ ನಮಗೆ ಈ ಆರ್ಟಿಫಿಷಿಯಲ್ ಅಥವಾ ಈ ತಾತ್ಕಾಲಿಕ ಸೌಂದರ್ಯ ಏನೋದು ಅದು ನಮ್ಮನ್ನು ತುಂಬ ಆಕರ್ಷಿಸುತ್ತೆ. So the original beauty is there from Krishna. So when we start relating whatever we see in relation to Krishna, even that beauty becomes elevated and we see a lot of variety in that. ಆದರೆ ಭಗವಂತನ ಸೌಂದರ್ಯ ಏನಿದೆ ಇದು ಶಾಶ್ವತವಾಗಿದ್ದು, ಅದರಿಂದ ಯಾವ ವಸ್ತುವನ್ನು ಕೂಡ ನಾವು ಭಗವಂತನ ಸೌಂದರ್ಯಕ್ಕೆ ನಾವು ಸೇರಿಸಿ ನಾವು ನೋಡ್ತೀವೋ ಅದು ಕೂಡ ಶಾಶ್ವತವಾಗಿರುತ್ತವೆ. Now why the beauty of the infallible is mentioned here? Because the Lord is
there as the personality of Godhead, and we as part and parcel of the Lord are meant to constitutionally serve the Lord. ಭಗವಂತನ ಸೌಂದರ್ಯಕ್ಕೆ ಯಾವುದೇ ಒಂದು ಮಿತಿ ಇಲ್ಲ. ಭಗವಂತ ದೇವೋತ್ತಮ ಪರಮಪುರುಷ. ನಾವು ಭಗವಂತನ ವಿಭಿನ್ನ ಅಂಶವಾಗಿ ಭಗವಂತನಿಗೆ ಸದಾ ಸೇವೆ ಸಲ್ಲಿಸುವುದು ಇದು ನಮ್ಮ ಕರ್ತವ್ಯವಾಗಿದೆ. So when we are in a position materially based on whatever the situation may be, our focus or our thoughts are also limited. ಅದರಿಂದ ನಾವು ಈ ಭೌತಿಕ ಜಗತ್ತಿನಲ್ಲಿ ಇರುವವರೆಗೆ ನಾವು ಯಾವ ವಿಷಯದ ಬಗ್ಗೆನೂ ನಾವು ನಮ್ಮ ಚರ್ಚೆಗಳಿರಲಿ ಅಥವಾ ನಮ್ಮ ಜ್ಞಾನ ಇರಲಿ, ಅದಕ್ಕೊಂದು ಲಿಮಿಟ್ ಇರುತ್ತೆ. Now if we see Mahabharata itself, the Lord took the role of a charioteer or a Parthasarathi to Arjuna. ನಾವು ಮಹಾಭಾರತದಲ್ಲಿ ನೋಡಿದಾಗ ಭಗವಂತ ಸಾಕ್ಷಾತ್ ಏನು ಮಾಡ್ತಾರೆ ಅಂದರೆ ಅರ್ಜುನಿಗೆ ಸಾರಥಿ ಆಗ್ತಾರೆ, ಪಾರ್ಥ ಸಾರಥಿ ಆಗ್ತಾರೆ. Now from the material platform, if we look at a role of a charioteer is not very exalted position. ಆದರೆ ನಾವು ಭೌತಿಕ ಜಗತ್ತಿನ ಆ ಭೌತಿಕ ದೃಷ್ಟಿಯಿಂದ ನೋಡಿದಾಗ ಒಬ್ಬ ಸಾರಥಿಯ ಒಂದು ಸ್ಥಾನ ತುಂಬ ಹೆಚ್ಚಿನದ್ದಲ್ಲ. But Krishna was prepared to do that for the sake of Arjuna, because Arjuna was a dear devotee of the Lord. ಆದರೆ ಭಗವಂತ ಅರ್ಜುನನಿಗೋಸ್ಕರ ಸಾರಥಿ ಆಗ್ತಾರೆ, ಯಾಕೆಂದರೆ ಅರ್ಜುನ ಭಗವಂತನ ಶ್ರೇಷ್ಠವಾದ ಮತ್ತು ಪ್ರೀತಿಯುತವಾದ ಭಕ್ತನಾಗಿರ್ತಾರೆ. So the point is that Lord's position, he remains as the personality of Godhead, even though he may be performing the role of a charioteer. ಆದ್ದರಿಂದ ಇಲ್ಲಿ ವಿಷಯ ಏನು ನಾವು ತಿಳ್ಕೋಬೇಕು ಅಂದರೆ, ಭಗವಂತ ಸಾರಥಿ ಆಗಿದ್ದರೂ ಕೂಡ ಅವರು ದೇವೋತ್ತಮ ಪರಮಪುರುಷನೇ ಆಗಿರ್ತಾರೆ. But what happens is that because we associate with the three modes of material nature, we have rather segmented ourselves or positioned ourselves that seeing that a charioteer is a low class service. ಆದರೆ ನಾವು ಈ ಭೌತಿಕ ಪ್ರಕೃತಿಯ ತ್ರಿಗುಣಗಳಿಗೆ ಒಳಪಟ್ಟು ಏನು ಮಾಡ್ತೀವಿ ಅಂದರೆ, ಭಗವಂತ ಅಲ್ಲಿ ಸಾರಥಿಯಾಗಿದ್ದಾರೆ, ಅದು ತುಂಬ ಸಣ್ಣ ಸ್ಥಾನ ಅಂತ ನಾವು ತಿಳ್ಕೊಳ್ತೀವಿ. So when we associate with these three modes of material nature, even what we perceive of the same object, it might vary depending on the mode on which we are in. ಅದರಿಂದ ನಾವು ಯಾವಾಗ ಈ ಭೌತಿಕ ಜಗತ್ತಿನ ಮೂರು ಗುಣಗಳಿಗೆ ಒಳಪಡ್ತೀವೋ, ನಮಗೆ ಯಾವ ಗುಣ ಇರುತ್ತೋ ಅದು ನಮಗೆ ಹೆಚ್ಚಿನ ಪ್ರಭಾವವನ್ನು ತ್ರಿಗುಣಗಳಲ್ಲಿ ಬೀರುತ್ತವೆ. For example, if we see Lord Krishna's role, he performed many pastimes in various forms. ಭಗವಂತ ಬೇರೆ ಬೇರೆ ರೂಪಗಳಲ್ಲಿ ಅನೇಕ ಲೀಲೆಗಳನ್ನು ಮಾಡಿದ್ದಾರೆ. For example, as Krishna, he performed some of the most exalted pastimes in the form of a cowherd boy. ಭಗವಂತ ಯಾವಾಗ ಕೃಷ್ಣನ ಅವತಾರದಲ್ಲಿ ಬರ್ತಾರೋ ಆವಾಗ ಗೋಪ ಬಾಲಕನಾಗಿ ಅನೇಕ ಲೀಲೆಗಳನ್ನು ಮಾಡಿರ್ತಾರೆ. In which itself he had different rasas with different devotees. ಆ ಅವತಾರದಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ಬೇರೆ ಬೇರೆ ಭಕ್ತರ ಜೊತೆ ಬೇರೆ ಬೇರೆ ರಸಗಳನ್ನು ವಿನಿಮಯ ಮಾಡಿಕೊಂಡಿರ್ತಾರೆ. For example, his parents enjoyed the bhava or the mood of vatsalya. ಅವರು ತಮ್ಮ ತಂದೆ ತಾಯಿಗಳ ಜೊತೆಗೆ ವಾತ್ಸಲ್ಯ ರಸವನ್ನು ಆಸ್ವಾದಿಸ್ತಾರೆ. When the same role that he performed as Krishna, his friends enjoyed the rasa as a saka or friendliness. ಅದೇ ಆ ಕೃಷ್ಣ ಅವತಾರದಲ್ಲಿ ತನ್ನ ಸ್ನೇಹಿತರ ಜೊತೆಗೆ ಅವರ ಸ್ನೇಹಿತರೆಲ್ಲರೂ ಕೂಡ ಆ ಸಾಕ್ಯ ರಸವನ್ನು ಅನುಭವಿಸ್ತಾರೆ. Whereas when he enjoyed his pastimes with the gopis or the cowherd women, they enjoyed in a madhurya rasa. ಅದೇ ರೀತಿ ಗೋಪಿಯರೊಂದಿಗೆ ಯಾವಾಗ ಭಗವಂತ ಲೀಲೆಗಳನ್ನು ಮಾಡ್ತಾರೋ ಆ ಗೋಪಿಯರು ಮಾಧುರ್ಯ ರಸವನ್ನು ಆಸ್ವಾದಿಸ್ತಾರೆ. The same Krishna, when he performs his pastimes, when he appears as Lord Narayana, he is worshipped with awe and reverence. ಅದೇ ರೀತಿಯಾಗಿ ಭಗವಂತ ಯಾವಾಗ ಕೃಷ್ಣನಾಗಿ ಮೊದಲಿಗೆ ನಾರಾಯಣನಾಗಿ ಅವತರಿಸ್ತಾರೋ ಆವಾಗ ಅವರಿಗೆ ಸಕಲ ಔದಾರ್ಯಗಳಿಂದ ಅವಳನ್ನು ಪೂಜಿಸ್ತಾರೆ. When he appeared as Lord Narsimhadev, he was very ferocious after he killed Hiranyakashipu. ಯಾವಾಗ ನರಸಿಂಹದೇವರಾಗಿ ಅವರು ಅಲ್ಲಿ ಅವತಾರವನ್ನು ಮಾಡ್ತಾರೋ ಅದೇ ರೀತಿ ನಮ್ಮ ಹಿರಣ್ಯಕಶಿಪುವನ್ನು ಏನು ವಧೆ ಮಾಡ್ತಾರೋ ಅಲ್ಲೂ ಕೂಡ ಭಯದಿಂದ ಭಗವಂತನನ್ನೆಲ್ಲ ಪೂಜಿಸ್ತಾರೆ. Now from the material perspective, if we see a lion, it's very very ferocious. ನಾವು ಈ ಭೌತಿಕ ನಮ್ಮ ಕಣ್ಣುಗಳಿಂದ ನಾವು ನೋಡಿದಾಗ ಒಂದು ಸಿಂಹ ತುಂಬ ಅದು ಭಯಂಕರವಾಗಿರುತ್ತೆ. And here the Lord appeared as a half man, half lion, and that too he emerged from a pillar. ಇಲ್ಲಿ ಭಗವಂತ ಅರ್ಧ ಸಿಂಹ ಅರ್ಧ ನರನಾಗಿ ಒಂದು ಕಂಬದಿಂದ ಪ್ರತ್ಯಕ್ಷ ಆಗ್ತಾರೆ. And his anger was so severe that no one could go near to him except one devotee, that is Prahlad Maharaj.
ಅವರಿಗೆ ಆವಾಗ ಕೋಪ ಎಷ್ಟಿತ್ತು ಅಂದರೆ ಕೇವಲ ಪ್ರಹ್ಲಾದ್ ಮಹಾರಾಜನ್ ಬಿಟ್ಟರೆ ಬೇರೆ ಯಾರು ಕೂಡ ಅವರ ಹತ್ತಿರ ಕೂಡ ಹೋಗ್ಲಿಕ್ಕೆ ಆಗಲ್ಲ. Even goddess of fortune Lakshmi Devi could not go near him because he was so angry. ಭಾಗ್ಯ ದೇವತೆಯಾದ ಲಕ್ಷ್ಮಿಯು ಕೂಡ ನರಸಿಂಹದೇವರ ಹತ್ತಿರಕ್ಕೆ ಹೋಗಲಿಲ್ಲ, ಯಾಕೆಂದರೆ ಭಗವಂತ ಅಷ್ಟು ಕೋಪದಲ್ಲಿದ್ದರು. The Lord appeared as Varahadev. You know, a boar from the material perspective is considered to be a very low animal. ಭಗವಂತ ವರಾಹ ರೂಪದಲ್ಲಿ ಅವತಾರ ಮಾಡಿದಾಗ ನಾವು ಸಾಮಾನ್ಯವಾಗಿ ಭೌತಿಕ ಜಗತ್ತಿನಲ್ಲಿ ಒಂದು ಹಂದಿ ಅನ್ನು ನೋಡಿದಾಗ ಅದನ್ನು ನಾವು ತುಂಬ ಕೀಳಾದ ಪ್ರಾಣಿ ಅಂತ ನಾವು ತಿಳ್ಕೊಳ್ತೀವಿ. Now, a boar normally eats materials in the sewage, and they live in a very dirty atmosphere that we don't want to even go near them, because when they sprinkle water from their body, when they shake their body, a lot of water comes out, and that water itself is dirty. So nobody would like to go near a boar. ಅದರಿಂದ ಯಾವಾಗ ಇಲ್ಲಿ ನಾವು ನೋಡ್ತೀವಿ ಭೌತಿಕ ಜಗತ್ತಿನಲ್ಲಿ ಈ ಹಂದಿಗಳು ಏನಿದ್ದಾವೆ ಯಾವಾಗಲೂ ಕೂಡ ಕೊಚ್ಚೆಯಲ್ಲಿ ಇರ್ತವೆ, ಅವುಗಳು ಕೊಚ್ಚೆಯನ್ನೇ ತಿಂದ್ಕೊಂಡಿರ್ತವೆ, ಆ ಕೆಸರು ನೀರಿನಲ್ಲಿ ಮುಳುಗಿರ್ತವೆ. ಅವರು ಯಾವಾಗ ತಮ್ಮ ಮೈಗಳನ್ನು ಕೊಡವುತ್ತವೋ ಅವರಿಗೆ ಅಂಟಿಕೊಂಡಿರೋ ಆ ಕೆಸರು, ಆ ಹಂದಿಗಳಿಗೆ ಅಂಟಿಕೊಂಡಿರೋ ಕೆಸರು ನಮ್ಮ ಮೇಲೆ ಬರಬಾರ್ದು ಅಂತ ನಾವು ಅದರಿಂದ ದೂರ ಹೋಗ್ತೀವಿ, ಯಾರು ಅದರ ಹತ್ರನೇ ಹೋಗೋಲ್ಲ. But when the Lord appeared as Varahadev, his body was very, very beautiful, and when he lifted Mother Earth, actually the Earth planet was submerged in the ocean of water. But when it was submerged and the Lord lifted it with his two tusks, not only he was beautiful, but Bhumi Devi also became very, very beautiful. ಭಗವಂತನ ವರಾಹ ಅವತಾರ ತುಂಬಾ ಸುಂದರವಾಗಿತ್ತು. ಅದಲ್ಲದೆ ಯಾವಾಗ ಈ ಸಮುದ್ರದ ಒಳಗಡೆ ಮುಳುಗಿರುವಂತಹ ಭೂಮಿಯ ತಾಯಿಯನ್ನು ತನ್ನ ದವಡೆಗಳಿಂದ ಭಗವಂತ ಮೇಲೆ ಎತ್ತಾರೋ ಭಗವಂತನು ಸುಂದರವಾಗಿದ್ದ, ಅದರಿಂದಾಗಿ ಆ ಭೂಮಿ ತಾಯಿಯು ಕೂಡ ತುಂಬ ಸುಂದರವಾಗಿ ಕಾಣ್ತಾ ಇದ್ರು. This is because we are also originally beautiful, but because of our association with these three modes of material nature, our beauty is also covered. ಯಾಕೆಂದರೆ ನಾವು ಕೂಡ ನಿಜವಾಗಿ ಸೌಂದರ್ಯವಂತರೇ, ಆದರೆ ಯಾವಾಗ ಈ ಭೌತಿಕ ಪ್ರಪಂಚದಲ್ಲಿ ಈ ತ್ರಿಗುಣಗಳಿಗೆ ನಾವು ಒಳಪಡ್ತೀವೋ ಅದರಿಂದಾಗಿ ನಮ್ಮ ನಿಜವಾದ ಸೌಂದರ್ಯತೆ ಅದರಿಂದ ಆ ಭೌತಿಕ ಗುಣಗಳಿಂದ ಮುಳುಗಿ ಹೋಗಿದೆ. So one thing is that beauty originates from Krishna, and beauty means Krishna only. ಒಂದು ಇಲ್ಲಿ ಪಾಯಿಂಟ್ ಏನು ಅಂದರೆ ಸೌಂದರ್ಯ ಸಾಮಾನ್ಯವಾಗಿ ಕೃಷ್ಣನಿಂದಲೇ ಪ್ರಾರಂಭವಾಗುತ್ತೆ ಮತ್ತು ಕೃಷ್ಣನಲ್ಲೇ ಇರುತ್ತೆ. So when we see the original beauty of Krishna, we will not see any more artificial beauty which we are used to seeing today. ಅದರಿಂದ ಯಾವಾಗ ನಾವು ಭಗವಂತನ ನಿಜವಾದ ಸೌಂದರ್ಯವನ್ನು ನೋಡ್ತೀವೋ ನಮ್ಗೆ ಅದನ್ನು ಬಿಟ್ಟು ಈ ಭೌತಿಕ ಜಗತ್ತಿನಲ್ಲಿ ಬೇರೆ ಯಾವುದೇ ಸೌಂದರ್ಯ ನಮ್ಮನ್ನು ಆಕರ್ಷಿಸೋದಿಲ್ಲ. So in our Sampadaya we have a great Acharya called Srila Rupa Goswami, who gives what happens when one associates with Krishna. ನಮ್ಮ ಸಂಪ್ರದಾಯದಲ್ಲಿ ಬರುವಂತಹ ಶ್ರೇಷ್ಠರ ಆಚಾರ್ಯರಾದ ಶ್ರೀಲ ರೂಪ ಗೋಸ್ವಾಮಿಯವರು ನಾವು ಯಾವಾಗ ಕೃಷ್ಣನ ಜೊತೆ ಒಡನಾಟವನ್ನು ಮಾಡ್ತೀವೋ ಆವಾಗ ಏನಾಗುತ್ತೆ ಅನ್ನೋದನ್ನು ತಿಳಿಸಿಕೊಡ್ತಾ ಇದ್ದಾರೆ. He says, my dear friend, if you still have any desire to enjoy the company of your friends within this material world, then don't look upon that form of Krishna. ಅವರೇನು ಹೇಳ್ತಾರೆ ಅಂದರೆ, ನನ್ನ ಸ್ನೇಹಿತರೆ, ನಿಮಗೆ ಈ ಭೌತಿಕ ಜಗತ್ತಿನಲ್ಲಿರುವಂತಹ ಸ್ನೇಹಿತರ ಜೊತೆಗೆ ನಿಮಗೆ ಬೆರೆಯಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇನ್ನೂ ಆ ಬಯಕೆ ಇದ್ದರೆ ನೀವು ಕೃಷ್ಣನ ಜೊತೆ ಬೆರೆಯಬೇಡಿ. He says that this person Krishna who is standing on the bank of Kesi Ghat in Vrindavan is known as Govinda. ಈ ಕೇಶಿ ಘಾಟಲ್ಲಿ ನಿಂತಿರುವಂತಹ ಈ ಕೃಷ್ಣನೆಂಬ ವ್ಯಕ್ತಿತ್ವ ಅವರನ್ನು ಗೋವಿಂದ ಅಂತಲೂ ಕರೀತಾರೆ. And his eyes are so beautiful that they enchant even the Cupid. ಅವರ ಕಣ್ಣುಗಳು ಅದೆಷ್ಟು ಸೌಂದರ್ಯಯುತವಾಗಿದೆ ಅಂದರೆ ಸಾಕ್ಷಾತ್ ಮನ್ಮಥನನ್ನು ಕೂಡ ಆ ಕಣ್ಣುಗಳು ಆಕರ್ಷಣೆ ಮಾಡ್ತವೆ. And his whole body is illuminated by like a moonlight in the sky. ಆ ಭಗವಂತನ ಇಡೀ ದೇಹ ಈ ಹುಣ್ಣಿಮೆ ಬೆಳಕಿನಲ್ಲಿ ಆ ಚಂದ್ರನ ಬೆಳಕೇನಿದೆ ಆ ಥರ ಹೊಳೆತಾ ಇದೆ. So the essence of this point is that if someone worships the deity of Lord Krishna, he loses all his interest on all other relations with others like friendship, love, society, etc. ಇದು ಎಲ್ಲದರ ಅರ್ಥ ಏನಂದರೆ, ಯಾವಾಗ ನಾವು ಅತ್ಯಂತ ಸ್ಫುರದ್ರೂಪಿಯಾದ ಭಗವಂತನನ್ನು ಆರಾಧನೆ ಮಾಡ್ತೀವೋ ಈ ಭೌತಿಕವಾಗಿರುವಂಥ ಎಲ್ಲ ವಸ್ತುಗಳು, ಅದು ನಮ್ಮ ಸ್ನೇಹಿತರಲ್ಲಿ ಅಥವಾ ಬೇರೆ ಯಾವುದೇ ವಸ್ತುಗಳಲ್ಲಿ, ಇದರ ಎಲ್ಲರ ಮೇಲಿನ ಆಕರ್ಷಣೆ ನಾವು ಕಳ್ಕೊಳ್ತೀವಿ. And that is why it is recommended that particularly the Brahmanas should worship the deity of the Lord
or they should, at least others or even the Brahmanas, should go to the temple of the Lord and worship Him. ಆದ್ದರಿಂದ ಸಾಮಾನ್ಯವಾಗಿ ಸಮಾಜದಲ್ಲಿ ಬ್ರಾಹ್ಮಣರಿಗೆ ಏನು ಹೇಳ್ತಾರೆ ಅಂದರೆ ಅವರು ಸದಾ ಅರ್ಚಾ ವಿಗ್ರಹವನ್ನು ಪೂಜೆ ಮಾಡ್ತಾ ಇರಬೇಕು, ಇಲ್ಲ ಅದರಲ್ಲಿ ಅಟ್ಲೀಸ್ಟ್ ಅರ್ಚಾ ವಿಗ್ರಹ ದರ್ಶನ ಮಾಡಲಿಕ್ಕೆ ಸದಾ ದೇವಸ್ಥಾನಕ್ಕೆ ಹೋಗ್ತಾ ಇರಬೇಕು. And by taking up this process, one will lose all interest in going to clubs or other places of interest. ಈ ರೀತಿಯಾಗಿ ಮಾಡೋದ್ರಿಂದ ಪ್ರಯೋಜನ ಏನಂದರೆ ನಮಗೆ ಭೌತಿಕವಾಗಿ ನಾವು ಬೇರೆ ಬೇರೆ ಕ್ಲಬ್ ಅದಕ್ಕಿದಕ್ಕೆಲ್ಲ ಹೋಗ್ತೀವಿ, ಅದರ ಮೇಲಿನ ಎಲ್ಲ ಆಕರ್ಷಣೆಗಳು ನಾವು ಕಳ್ಕೊತೀವಿ. Srila Prabhupada, our founder Acharya, says that the complete name of God, of the name Krishna, is given to God because He has got that capacity to attract each and every one. ಶ್ರೀಲ ಪ್ರಭುಪಾದರು ಹೇಳುವಂತೆ ಈ ಕೃಷ್ಣ ಅನ್ನೋ ಹೆಸರು ಭಗವಂತನಿಗೆ ಯಾಕೆ ಕೊಟ್ಟಿದ್ದಾರೆ ಅಂದರೆ ಭಗವಂತ ಎಲ್ಲರನ್ನು ಸರ್ವಾಕರ್ಷಕ ಅವರು. When we see somebody outside in a pan stall or pan bidi shop, he may be buying some pan and chewing it. ನಾವು ಸಾಮಾನ್ಯವಾಗಿ ಒಂದು ಪಾನ್ ಸ್ಟಾಲಲ್ಲಿ ನೋಡಿದಾಗ ಯಾರಾದರೂ ಒಬ್ಬ ವ್ಯಕ್ತಿ ಆ ಪಾನ್ ತಗೊಂಡು ಅಗಿತಾ ಇರ್ತಾರೆ ತಮ್ಮ ಬಾಯಲ್ಲಿ ಹಾಕ್ಕೊಂಡು. And many times we see that they will chew pan and spit in the middle of the road. ಅದೇ ರೀತಿಯಾಗಿ ಅವರು ಪಾನ್ ತಿಂತಾರೆ, ಆ ರಸ್ತೆ ಮಧ್ಯದಲ್ಲೇ ಉಗುಳ್ತಾರೆ. Now even if he is the most attractive person or beautiful person, when he spits on the road, our view changes. ಅವನು ಎಷ್ಟೇ ಸುಂದರವಾದ ವ್ಯಕ್ತಿ ಇರಲಿ, ರೂಪ ಪಡೆದಿರಲಿ, ಅರೆ ಯಾವಾಗ ಆ ರೋಡ್ ಮಧ್ಯದಲ್ಲಿ ಅವನು ಉಗುಳ್ತಾನೋ ನಮಗೆ ಅದು ತುಂಬ ಕೊಳಕಾಗಿ ಕಾಣುತ್ತೆ. But in the case of Krishna, if you will see the photographs also, and if you hear from Srimad Bhagavatam, he chews pan, but in spite of that, he looks very beautiful. Choose what, Prabhu? Chews pan. Pan. ಆದರೆ ನಾವು ಭಗವಂತನನ್ನು ನೋಡಿದಾಗ ಕೆಲವು ಫೋಟೋಸ್ ಇರುತ್ತೆ, ಅದರಲ್ಲೆಲ್ಲ ನಾವು ನೋಡಿದಾಗ ಭಗವಂತ ಪಾನ್ ತಿಂತ ಇದ್ರೂ ಕೂಡ ಅದರಲ್ಲೂ ಕೂಡ ಅವರ ಸೌಂದರ್ಯವನ್ನು ನಾವು ಕಾಣ್ಬೋದು. Now Bhishma Deva was a great devotee of the Lord, and he was there almost to a greater part of the battle of Kurukshetra. ನಾವು ಭೀಷ್ಮದೇವರನ್ನು ನೋಡಿದಾಗ ಭೀಷ್ಮದೇವರು ಭಗವಂತನ ಶ್ರೇಷ್ಠ ಭಕ್ತರಾಗಿದ್ದರು, ಮತ್ತು ಕುರುಕ್ಷೇತ್ರ ಯುದ್ಧದಲ್ಲಿ ಅವರು ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ. Now supposing we walk for about half an hour, 5 kilometers, 6 kilometers in a very muddy place, our body becomes very dirty. ನಾವು ಸಾಮಾನ್ಯವಾಗಿ ಈ ಒಂದು 5-6 ಕಿಲೋಮೀಟರ್ ಯಾವುದೇ ಮಣ್ಣು ತುಂಬಿದಂಥ ಜಾಗದಲ್ಲಿ ನಡೆದಾಡಿದಾಗ ನಮ್ಮ ದೇಹ ಆ ಮಣ್ಣಿನಿಂದ ಕೊಳಕಾಗಿಬಿಡುತ್ತೆ. Now Bhishma Deva worshiped the Lord in the form of Parthasarathi. ಈ ಭೀಷ್ಮದೇವರು ಭಗವಂತನನ್ನು ಪಾರ್ಥಸಾರಥಿ ರೂಪದಲ್ಲಿ ಪೂಜೆ ಮಾಡ್ತಾರೆ. And the Lord's body during this battle that took place was full of dust. You know, going in a dusty place like Kurukshetra, if you see today, it's full of mud. In a place like that, when a chariot goes, not one, so many chariots go, millions. And Bhishma Deva saw the Lord's body full of dust. ಈಗ ಸಾಮಾನ್ಯವಾಗಿ ಈವಾಗಲೂ ಕೂಡ ನಾವು ಕುರುಕ್ಷೇತ್ರಕ್ಕೆ ಹೋದರೆ ಅಲ್ಲಿ ತುಂಬ ಮಣ್ಣು ತುಂಬಿರುತ್ತೆ. ಆ ಕುರುಕ್ಷೇತ್ರ ಯುದ್ಧದಲ್ಲಿ ಅದೆಷ್ಟು ರಥಗಳೆಲ್ಲ ಇದ್ವು, ಆ ಅಷ್ಟೊಂದು ರಥಗಳು ಹೋಗ್ತಾ ಇರಬೇಕಾದ್ರೆ ಅಷ್ಟೊಂದು ಧೂಳುಗಳು ಹೇಳ್ತಾ ಇದ್ವು, ಮತ್ತು ಆ ಧೂಳೆಲ್ಲ ಭಗವಂತನ ಮೈ ಮೇಲೆ ಇರ್ತಿತ್ತು. ಭೀಷ್ಮದೇವರು ನೋಡುವಾಗ ಭಗವಂತನ ಮೈ ಮೇಲೆಲ್ಲ ಆ ಮಣ್ಣುಗಳು ಅಂಟಿಕೊಂಡಿರ್ತವೆ. Apart from that, Krishna was standing right in front of Arjuna. So he was also taking a lot of arrows, and there was blood coming out of his body. ಅದಲ್ಲದೆ ಭಗವಂತ ಸಾಕ್ಷಾತ್ ಅರ್ಜುನನ ಎದುರಿಗೆ ನಿಂತಿರ್ತಾರೆ, ಹಾಗೂ ತಮ್ಮ ದೇಹದ ಮೇಲೆ ಅನೇಕ ಬಾಣಗಳನ್ನು ತಾವೇ ತಗೋತಾರೆ. But in spite of so much of dust and blood coming out of his body, he looked very, very beautiful, which only Bhishma Deva could admire, which he gives in his prayers in the first canto of Srimad Bhagavatam. ಅವಾಗ ಭೀಷ್ಮದೇವರು ನೋಡ್ತಾರೆ. ಭೀಷ್ಮದೇವರು ನೋಡಿದಾಗ ಆ ದೇಹದ ಮೇಲೆ ಅದೆಷ್ಟು ಧೂಳುಗಳಿದ್ರು, ಆ ಬಾಣಗಳು ತಾಗಿ ಅದೆಷ್ಟು ರಕ್ತ ಬರ್ತಾ ಇದ್ರು ಕೂಡ ಅವರು ತುಂಬ ಸುಂದರವಾಗಿ ಕಾಣ್ತಾರೆ. ಆ ಭೀಷ್ಮದೇವರು ಆ ಸ್ವರೂಪವನ್ನು ಆರಾಧಿಸ್ತಾರೆ. And if we see blood coming out of somebody's body in a profuse way, we may have some agitation by which we may not like to go to that person, near the person. ಆದರೆ ನಾವು ಭೌತಿಕವಾಗಿ ನಾವು ಯಾವಾಗ ನೋಡಿದಾಗ ಯಾರದೇ ದೇಹದಿಂದ ರಕ್ತ ಬರೋದನ್ನು ನೋಡಿದಾಗ ನಮಗೆ ಸ್ವಲ್ಪ ಕಸಿವಿಸಿ ಆಗುತ್ತೆ. ನಾವು ಆ ವ್ಯಕ್ತಿಯ ಹತ್ತಿರಕ್ಕೆ ಹೋಗೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತೀವಿ. Why? Because we have developed an aversion for that color of red. But in the case of Krishna, even any color can attract him, the one who is seeing. ಯಾಕೆಂದರೆ ನಮಗೆ ಆ ಕೆಂಪು ಕಲರ್ ಏನಿದೆ ಅದರಿಂದ ಸ್ವಲ್ಪ ಭಯ ಆಗಿರುತ್ತೆ. ಆದರೆ ಭಗವಂತನಲ್ಲಿ ಆ ರೀತಿ ಇಲ್ಲ. ಅವರು ಯಾವುದೇ ಅವರ ಕಲರ್ಗಳ ಬಣ್ಣಗಳ ಅವರ ಮೇಲೆ ಇರಲಿ, ಅವರು ಎಲ್ಲದರಲ್ಲೂ ಕೂಡ ತುಂಬ ಸೌಂದರ್ಯಯುತವಾಗಿ ಕಾಣ್ತಾರೆ. The same Krishna, he played with the gopis in the rasa dance, and that time also his body was full of dust,
But gopis always wanted to associate with Krishna. ನಾವು ರಾಸಲೀಲೆಯನ್ನು ನೋಡಿದಾಗ ಕೂಡ ಭಗವಂತ ದೇಹ ಆ ಸಮಯದಲ್ಲಿ ಆ ಧೂಳಿನಿಂದ ತುಂಬಿರುತ್ತೆ. ಆದರೂ ಕೂಡ ಎಲ್ಲ ಗೋಪಿ ಸ್ತ್ರೀಯರು ಕೂಡ ಕೃಷ್ಣನ ಸಂಗವನ್ನೇ ಮಾಡಲಿಕ್ಕೆ ಬಯಸ್ತಿದ್ರು. Now the queens of Dwarka, now Krishna stayed in Vrindavan, Krishna spent time in Mathura, Krishna also spent time in Dwarka. ಭಗವಂತ ಮಥುರಾದಲ್ಲಿದ್ದರು, ವೃಂದಾವನದಲ್ಲಿದ್ದರು, ಅದೇ ರೀತಿ ದ್ವಾರಕದಲ್ಲಿ ಕೂಡ ತುಂಬ ಸಮಯವನ್ನು ಕಳೆಯುತ್ತಾರೆ. In Dwarka, the goddess of fortune, he had about 16,108 wives. They all looked at Krishna in a majestic way. ದ್ವಾರಕಾಪುರಿಯಲ್ಲಿ ನಾವು ನೋಡಿದಾಗ ಭಗವಂತನಿಗೆ 16,108 ರಾಣಿಯರಿದ್ದರು. ಇವರೆಲ್ಲರೂ ಕೂಡ ಭಗವಂತನೊಂದು ಶ್ರೇಷ್ಠವಾದ ದೃಷ್ಟಿಯಲ್ಲಿ ನೋಡ್ತಾ ಇದ್ರು. They were used to seeing Krishna and admiring him in a beautiful way, in a majestic way, more of a majestic. ಅವರೆಲ್ಲರೂ ಕೂಡ ಭಗವಂತನನ್ನು ತುಂಬ ಅತ್ಯಂತ ಸ್ಫುರದ್ರೂಪಿಯಾಗಿ ಯಾವತ್ತೂ ಕಾಣ್ತಾ ಇದ್ರು. But the gopis of Vrindavan looked at him as a cowherd boy. So a cowherd boy has got a different beauty, whereas princely personality like Krishna had a different personality. But each one had their own admirers who appreciated the beauty of Krishna in those respective forms. ಅದೇ ರೀತಿ ವೃಂದಾವನದ ಗೋಪಿಯರನ್ನು ನೋಡಿದಾಗ ಅವರೆಲ್ಲರೂ ಕೂಡ ಭಗವಂತನನ್ನು ಒಬ್ಬ ಗೋಪ ಬಾಲಕನಾಗಿ ಆ ರೀತಿಯಾಗಿ ನೋಡ್ತಾ ಇದ್ರು. ಇಲ್ಲಿ ನಾವು ದ್ವಾರಕಾಪುರಿಯಲ್ಲಿ ನೋಡಿದಾಗ ರಾಣಿಯರು ಅವನನ್ನು ಒಬ್ಬ ರಾಜನಾಗಿ ಆ ಒಂದು ರಾಜ ಗಾಂಭೀರ್ಯದಲ್ಲಿ ಆ ಸ್ಫುರದ್ರೂಪಿಯಾಗಿ ನೋಡ್ತಾ ಇದ್ರು. ಈ ರೀತಿಯಾಗಿ ಭಗವಂತನನ್ನು ಯಾವ ರೂಪದಲ್ಲಿ ನೋಡಿದ್ರೂ ಕೂಡ ಎಲ್ಲರೂ ಕೂಡ ಭಗವಂತನ ಆ ರೂಪಕ್ಕೆ ಆಕರ್ಷಿತರಾಗ್ತಾ ಇದ್ರು. The reason is Krishna is ever fresh and anything related to him is transcendental in nature. ಯಾಕೆಂದರೆ ಭಗವಂತ ಯಾವತ್ತೂ ಕೂಡ ಹೊಸದಾಗಿರುವವರು. ಯಾವುದು ಕೂಡ ಭಗವಂತನಿಗೆ ಸಂಬಂಧಪಟ್ಟದ್ದು ಕೂಡ ಎಲ್ಲವೂ ಕೂಡ ಆಧ್ಯಾತ್ಮಿಕವಾಗಿದ್ದು. And regarding Krishna's beauty, one day he was looking at a mirror. ಕೃಷ್ಣನ ಸೌಂದರ್ಯದ ಬಗ್ಗೆ ಹೇಳಬೇಕಂದ್ರೆ ಕೃಷ್ಣ ಒಂದು ದಿವಸ ಕನ್ನಡಿಯಲ್ಲಿ ತಮ್ಮನ್ನೇ ತಾವು ನೋಡ್ಕೋತಿದ್ರು. Those days there was no mirror like what we see today, but they were all made of jewels. ಆ ಕಾಲದಲ್ಲಿ ಈವಾಗ ನೋಡುವಂಥ ಕನ್ನಡಿಗಳಿರಲಿಲ್ಲ, ಈ ಚಿನ್ನ, ಈ ಆಭರಣ, ಮುತ್ತುಗಳಿಂದ ಮಾಡಿದಂತಹ ಕನ್ನಡಿಗಳಿದ್ವು. So when Krishna saw his own reflection in that mirror of jewels, he found it to be so attractive that he wanted to embrace that reflection in that mirror. ಯಾವಾಗ ಭಗವಂತ ತಮ್ಮನ್ನೇ ತಾವು ಆ ರತ್ನಗಳಿಂದ ಮಾಡಿದಂಥ ಕನ್ನಡಿಯಿಂದ ನೋಡ್ತಾರೋ ಅದೆಷ್ಟು ಆಕರ್ಷಣೀಯವಾಗಿ ಭಗವಂತನಿಗೆ ಕಾಣ್ತಾ ಇದೆ ಅಂದರೆ ಆ ರೂಪವನ್ನು ತಾನು ಆಲಿಂಗನ ಮಾಡಬೇಕು ಅಂತ ಇಚ್ಛೆ ಪಡ್ತಾರೆ ಭಗವಂತ. And he actually, the beauty of Krishna is such that he does not need to wear ornaments like we all wear. ಭಗವಂತನ ಸೌಂದರ್ಯ ಅದೆಷ್ಟಿತ್ತು ಅಂದರೆ ನಾವು ಆಭರಣಗಳನ್ನು ಹಾಕೋಬೇಕಾಗುತ್ತೆ, ಆದರೆ ಭಗವಂತನಿಗೆ ಯಾವುದೇ ಒಂದು ಆಭರಣವನ್ನು ಹಾಕೋಬೇಕಾಗಿರಲಿಲ್ಲ. On the other hand, when Krishna wears these ornaments, he beautifies the ornament. In our case, by wearing the ornaments, we beautify our body. But in the case of Krishna, the ornaments get beautified when he wears these ornaments. ಸಾಮಾನ್ಯವಾಗಿ ನಾವು ನೋಡಿದಾಗ ಯಾವಾಗ ನಾವು ಆಭರಣಗಳನ್ನು ನಾವು ಹಾಕೋತೀವೋ ನಮ್ಮ ಸೌಂದರ್ಯ ಹೆಚ್ಚಾಗುತ್ತೆ. ಆದರೆ ಕೃಷ್ಣನ ವಿಷಯಕ್ಕೆ ಬಂದಾಗ ಕೃಷ್ಣ ಯಾವಾಗ ಆಭರಣಗಳನ್ನು ಹಾಕೋತಾರೋ ಆ ಆಭರಣಗಳ ಸೌಂದರ್ಯ ಹೆಚ್ಚಾಗುತ್ತೆ. Now this beauty of Krishna cannot be seen with these material eyes on a long term. We have to have spiritual love for Krishna, then we will be able to see the spiritual variety of Krishna's beauty. ಇದರಿಂದ ಈ ಭಗವಂತನ ಸೌಂದರ್ಯವನ್ನು ನಾವು ಆಸ್ವಾದಿಸಬೇಕು ಅಂದರೆ ಈ ಭೌತಿಕವಾದ ಕಣ್ಣುಗಳಿಂದ ಅದನ್ನು ಸುಮಾರು ಸಮಯದವರೆಗೆ ಆಸ್ವಾದಿಸುವುದು ಕಷ್ಟ. ಆದರೆ ಆಧ್ಯಾತ್ಮಿಕ ದೃಷ್ಟಿಯಿಂದ ನಾವು ನೋಡಿದಾಗ ಭಗವಂತನ ಸೌಂದರ್ಯವನ್ನು ನಾವು ಆಸ್ವಾದಿಸಬಹುದು. Now for that we need the association of a pure devotee who can enable us to see that beauty of the Lord. ಇದಕ್ಕೆ ನಮಗೆ ಅವಶ್ಯಕತೆ ಏನಿದೆ ಅಂದರೆ ಭಗವಂತನ ಶುದ್ಧ ಭಕ್ತರು. ಯಾವಾಗ ನಾವು ಭಗವಂತನ ಶುದ್ಧ ಭಕ್ತರ ಸಂಘ ಮಾಡ್ತೀವೋ ಆ ಭಗವಂತನ ನಿಜವಾದ ಸೌಂದರ್ಯವನ್ನು ನಾವು ಆಸ್ವಾದಿಸಬಹುದು. There is a small pastime that happened during Srila Ramanujacharya's time in Srirangam. ಶ್ರೀಲ ರಾಮಾನುಜಾಚಾರ್ಯರ ಸಮಯದಲ್ಲಿ ಶ್ರೀರಂಗಂನಲ್ಲಿ ನಡೆದಂಥ ಒಂದು ಲೀಲೆ. In this case what happened is a person used to come regularly and he had a very beautiful wife. ಒಬ್ಬ ವ್ಯಕ್ತಿ ಪ್ರತಿದಿನ ಕೂಡ ಬರ್ತಾ ಇದ್ದ, ಅವರಿಗೆ ಒಂದು ಸುಂದರವಾದ ಪತ್ನಿ ಕೂಡ ಇದ್ದರು. And when he used to come, many brahmacharis also used to be in the temple, and many used to see his beautiful wife rather than seeing the Lord or even her own husband. Yes, Most of them used to see the beautiful wife and not the Lord. ಆ ವ್ಯಕ್ತಿ ಯಾವಾಗ
ಮಂದಿರಕ್ಕೆ ಬರ್ತಾ ಇರೋ ತಮ್ಮ ಪತ್ನಿಯ ಜೊತೆ ಅಲ್ಲಿ ಸುಮಾರು ಬ್ರಹ್ಮಚಾರಿಗಳು ಕೂಡ ಇದ್ದರು. ಆ ಬ್ರಹ್ಮಚಾರಿಗಳು ಏನು ಮಾಡ್ತಿದ್ರು, ಆ ವ್ಯಕ್ತಿಯ ಪತ್ನಿಯನ್ನೇ ನೋಡ್ತಾ ಇದ್ರು, ಭಗವಂತನನ್ನು ನೋಡೋದು ಬಿಟ್ಟು. So somebody complained to Srila Ramanujacharya that nobody is seeing the Lord for which they have come there. ಆವಾಗ ರಾಮಾನುಜಾಚಾರ್ಯರಿಗೆ ಆಕ್ಷೇಪಣೆ ಮಾಡ್ತಾರೆ ಕೆಲವು ಭಕ್ತರು, ಯಾರು ಕೂಡ ಭಗವಂತನ ನೋಡ್ತಾ ಇಲ್ಲ, ಆ ವ್ಯಕ್ತಿಯ ಪತ್ನಿಯನ್ನು ನೋಡ್ತಾ ಇದ್ದಾರೆ ಅಂತ. That included her own husband also. ಅಲ್ಲಿ ಅಂದರೆ ಆ ಹೆಂಗಸು ಏನಿದ್ದಾರೆ ಅವರ ಗಂಡ ಕೂಡ ಭಗವಂತನ ಮಂದಿರದಲ್ಲಿ ಅವರನ್ನೇ ನೋಡ್ತಾ ಇದ್ರು. So Sri Ramanujacharya told her husband, will you see something more beautiful than your own wife? ಆಮೇಲೆ ಆವಾಗ ರಾಮಾನುಜಾಚಾರ್ಯ ವ್ಯಕ್ತಿಯ ಬಳಿಗೆ ಹೋಗಿ ಕೇಳ್ತಾರೆ, ನಿನ್ನ ಪತ್ನಿಗಿಂತ ಸುಂದರವಾದ ವ್ಯಕ್ತಿತ್ವವನ್ನು ನೀವು ನೋಡ್ಲಿಕ್ಕೆ ಇಚ್ಛೆ ಪಡ್ತೀರಾ ಅಂತ. And I can show you something more if you are agreeing for that. ನಿಮಗೆ ಆ ಇಚ್ಛೆ ಇದ್ದಲ್ಲಿ ನಿಮ್ಮ ಪತ್ನಿಗಿಂತ ಹೆಚ್ಚು ಸೌಂದರ್ಯವಾಗಿರುವಂಥ ಒಂದು ವಿಷಯವನ್ನು ನಾನು ನಿಮಗೆ ತೋರಿಸ್ತೇನೆ ಅಂತ. So he took that Brahmana to the deity of Ranganath, who is in Srirangam. And when he saw the beauty of Ranganath, then he realized that there was nothing more beautiful than the Lord himself. ಆವಾಗ ರಾಮಾನುಜಾಚಾರ್ಯರು ಶ್ರೀರಂಗಮಲ್ಲಿ ಇರುವಂತಹ ರಂಗನಾಥ ಸ್ವಾಮಿಯ ಅರ್ಚಾ ವಿಗ್ರಹದ ಹತ್ರ ಆ ವ್ಯಕ್ತಿಯನ್ನು ಕರೆದುಕೊಂಡು ಹೋಗ್ತಾರೆ, ಆ ಬ್ರಾಹ್ಮಣನ ಕರ್ಕೊಂಡು ಹೋಗ್ತಾರೆ. ಯಾವಾಗ ಬ್ರಾಹ್ಮಣ ಆ ಶ್ರೀರಂಗಂನ ರಂಗನಾಥ ಸ್ವಾಮಿಯ ದರ್ಶನ ಮಾಡ್ತಾರೆ, ಅವ್ರಿಗೆ ಗೊತ್ತಾಗುತ್ತೆ ಈ ಭಗವಂತನಿಗಿಂತ ಸೌಂದರ್ಯಯುತವಾದಂಥ ವಸ್ತು ಯಾವುದೂ ಇಲ್ಲ ಅಂತ. And then they both of them became great devotees of the Lord, and by that others also became great devotees. ಭಗವಂತನ ಸೌಂದರ್ಯವನ್ನು ನೋಡಿದಂತಹ ಬ್ರಾಹ್ಮಣ ಮತ್ತು ಬ್ರಾಹ್ಮಣನ ಪತ್ನಿ ಕೂಡ ಭಗವಂತನ ಶ್ರೇಷ್ಠ ಭಕ್ತರಾಗ್ತಾರೆ. ಇದನ್ನು ನೋಡಿದಂತಹ ಉಳಿದವರು ಕೂಡ ಭಗವಂತನ ಶ್ರೇಷ್ಠ ಭಕ್ತರಾಗ್ತಾರೆ. It is said that in Ramayana, Surpanaka asked for a benediction from Lord Brahma that she can change her form as and when she wants. ನಾವು ರಾಮಾಯಣದಲ್ಲಿ ಶೂರ್ಪನಖಿ ಅನ್ನೋ ಪಾತ್ರವನ್ನು ನೋಡ್ತೀವಿ. ಶೂರ್ಪನಖಿ ಬ್ರಹ್ಮನಿಂದ ಒಂದು ವರವನ್ನು ಕೇಳ್ತಾರೆ, ಅದು ಏನು ಅಂದರೆ ಯಾವಾಗ ಬೇಕು ಆವಾಗ ತಮ್ಮ ರೂಪವನ್ನು ಬದಲಿಸಿಕೊಳ್ಳುವಂಥ ವರ. But by that benediction, she thought that she was so beautiful that she ignored the beauty of Sita Devi, who was far, far more beautiful than her. ಆದರೆ ಆ ವರವನ್ನು ಪಡೆದಂಥ ಶೂರ್ಪನಖಿ ಒಂದು ವಿಷಯ ಮರೆತು ಬಿಡ್ತಾರೆ. ಏನಂದರೆ ಅವ್ರು ಏನು ಅಂದ್ಕೊಳ್ತಾರೆ, ಸೀತಾದೇವಿಗಿಂತ ನಾನು ಸೌಂದರ್ಯಯುತವಾಗಿದ್ದೇನೆ ಅನ್ನೋದು ಶೂರ್ಪನಖಿಯ ಆಲೋಚನೆ. ಆದರೆ ಸೀತಾಮಾತೆ ನಿಜವಾಗ್ಲೂ ಶೂರ್ಪನಖಿಗಿಂತ ಎಷ್ಟೋ ಸುಂದರವಾಗಿದ್ದರು. Similarly, Kubja was a very ugly woman, but the moment she was touched by Krishna, she became very beautiful. ಅದೇ ರೀತಿಯಾಗಿ ನಾವು ನೋಡಿದಾಗ ಕುಬ್ಜೆ ತುಂಬ ಕುರೂಪಿಯಾಗಿರ್ತಾರೆ. ಅರೆ ಯಾವಾಗ ಭಗವಂತ ಅವರನ್ನು ಸ್ಪರ್ಶ ಮಾಡ್ತಾರೋ ಅವರೊಬ್ಬ ಸುಂದರ ಸ್ತ್ರೀಯಾಗಿ ಪರಿವರ್ತನೆ ಆಗ್ತಾರೆ. Similarly, we all have the original beauty in us, but because of our association with the modes of material nature, we are not able to realize the beauty of our own self as well as the other living entities. ಅದೇ ರೀತಿಯಾಗಿ ನಾವು ಕೂಡ ನಿಜವಾದ ಸೌಂದರ್ಯವನ್ನು ಪಡೆದಿದ್ದೇವೆ. ಆದರೆ ಈ ಭೌತಿಕ ಜಗತ್ತಿನಲ್ಲಿ ತ್ರಿಗುಣಗಳಿಗೆ ಒಳಪಟ್ಟು ನಮ್ಮ ನಿಜವಾದ ಸೌಂದರ್ಯವನ್ನು ನಾವು ಮರ್ತಿದ್ದೀವಿ. ಅದೇ ರೀತಿಯಾಗಿ ಉಳಿದಂಥ ವ್ಯಕ್ತಿಗಳ ನಿಜವಾದ ಸೌಂದರ್ಯವು ನಮಗೆ ಕಾಣ್ತಾ ಇಲ್ಲ. But by performance of devotional service, we can realize that we also have a beauty which is very natural, and we can see the beauty of others also. ಆದರೆ ನಾವು ಭಗವಂತನ ಭಕ್ತಿ ಸೇವೆಯನ್ನು ಮಾಡಿದಾಗ ನಮಗೆ ಅರಿವಾಗುತ್ತೆ ನಾವು ಎಷ್ಟು ಸುಂದರರಾಗಿದ್ದೀವಿ ಅಂತ. ಅದಲ್ಲದೆ ಉಳಿದ ಭಕ್ತರು ಕೂಡ ಎಷ್ಟು ಸುಂದರವಾಗಿದ್ದಾರೆ ಅನ್ನೋದು ನಮಗೆ ಜ್ಞಾನೋದಯ ಆಗುತ್ತೆ. There are many examples which I can narrate, but due to short of time I will not go into that subject. But I have been asked to speak on the importance of Shiksha, which is also connected to today's sloka. So I will speak on that. ಈ ರೀತಿಯಾಗಿ ಅನೇಕ ಉದಾಹರಣೆಗಳಿವೆ. ಆದರೆ ಇವತ್ತು ಶಿಕ್ಷಾ ಕಾರ್ಯಕ್ರಮ ಕೂಡ ಇರೋದ್ರಿಂದಾಗಿ ಪ್ರಭು ಈಗ ಶಿಕ್ಷಾ ಕಾರ್ಯಕ್ರಮದ ಬಗ್ಗೆ ಸ್ವಲ್ಪ ವಿಷಯವನ್ನು ನಮಗೆ ತಿಳಿಪಡಿಸ್ತಾರೆ. This is not our original home. Our original home is in the spiritual world. ಇದು ನಮ್ಮ ನಿಜವಾದ ಮನೆಯಲ್ಲ. ನಮ್ಮ ನಿಜವಾದ ಮನೆ ಇರುವುದು ಆಧ್ಯಾತ್ಮಿಕ ಜಗತ್ತಿನಲ್ಲಿ. Just like a small child, we send them to school because we want them to work hard, earn money or do some business. So we send them to school. ಯಾವ ರೀತಿಯಲ್ಲಿ ನಾವು ಸಣ್ಣ ಮಕ್ಕಳನ್ನು ಶಾಲೆಗೆ ಕಳಿಸ್ತೀವೋ ಅದರ ಉದ್ದೇಶ ಏನಾಗಿರುತ್ತೆ ಅಂದರೆ ಅವರು ಉತ್ತಮವಾದಂಥ ಒಂದು ಜ್ಞಾನವನ್ನು ಪಡೆದು ಅವರು ಒಂದು ಉತ್ತಮ ಕೆಲಸಕ್ಕೆ ಸೇರಿ ಅವರು ಸಂಪಾದನೆಯನ್ನು ಮಾಡಬೇಕು ಅನ್ನೋದು ನಮ್ಮ ಗುರಿ. Why? Because they get some knowledge when they go to the school or college, and when they apply that knowledge practically, then they make use of it in their career. ಯಾಕಂದರೆ ಯಾವಾಗ ಒಬ್ಬ ಮಗು ಒಂದು ಶಾಲೆಗೆ ಹೋಗುತ್ತೋ ಅಲ್ಲಿ ಅವರಿಗೆ ಜ್ಞಾನ ಎನ್ನುವುದು ಸಿಗುತ್ತೆ. ಆ ಜ್ಞಾನವನ್ನು ಯಾವಾಗ ಅವರು ತಮ್ಮ ಜೀವನದಲ್ಲಿ ಅಳವಡಿಸ್ತಾರೋ ಆವಾಗ ಅವರಿಗೆ ಅನೇಕ ವಸ್ತುಗಳ ತಿಳುವಳಿಕೆ ಉಂಟಾಗುತ್ತೆ. ಸೊ ಸಿಮಿಲರ್ಲಿ ISKCON is like a school or a college.
ಅದೇ ರೀತಿಯಾಗಿ ಇಸ್ಕಾನ್ ಸಂಸ್ಥೆ ಅನ್ನೋದು ಒಂದು ಶಾಲೆ ಅಥವಾ ಕಾಲೇಜ್ ಇದ್ದ ಹಾಗೆ. When I mentioned about reviving our consciousness, we can see everything in its reality. These teachings that we give in the ISKCON movement on every week, on every day, wherever the programs goes on, it revives our original consciousness. ಅದರಿಂದ ನಾವು ನಮ್ಮ ಪ್ರಜ್ಞೆಯನ್ನು ನಾವು ಮರಳಿ ಪಡೆಯೋದು, ಇದು ಒಂದು ತುಂಬ ಉದ್ದವಾದಂಥ ಒಂದು ವಿಧಿವಿಧಾನ. ಎಲ್ಲಿ ನಾವು ನೋಡ್ತೀವೋ ಹೆಚ್ಚಿನ ಇಸ್ಕಾನ್ ದೇವಸ್ಥಾನಗಳು, ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಪ್ರತಿ ದಿನವೂ ಕೂಡ ನಮಗೆ ನಾವು ಏನು ಅನ್ನೋದನ್ನು ತಿಳ್ಕೊಳ್ಳುವಂತಹ ಜ್ಞಾನ ಪ್ರತಿದಿನ ನಮಗಲ್ಲಿ ಕೊಡಲಾಗುತ್ತೆ. For example, Bhagavad Gita starts with Lord Krishna explaining that we are not this body but we are a spirit soul. ಉದಾಹರಣೆಗೆ ಭಗವದ್ಗೀತೆ ಎಲ್ಲಿಂದ ಪ್ರಾರಂಭವಾಗುತ್ತೆ ಅಂದರೆ ಭಗವಂತ ಏನು ಹೇಳ್ತಾರೆ ಅಂದರೆ ನಾವು ಈ ದೇಹ ಅಲ್ಲ, ನಾವು ಆತ್ಮ ಅನ್ನೋದು. Now this knowledge what is given in Bhagavad Gita or even Srimad Bhagavatam, you can't understand reading it or hearing it in the school, at home. ಈ ಭಗವದ್ಗೀತೆ ಅಥವಾ ಶ್ರೀಮದ್ ಭಾಗವತಮಲ್ಲಿ ಏನು ಜ್ಞಾನ ಇದೆ, ನಾವು ಒಂದು ಶಾಲೆಯಲ್ಲಿ ಕುಳಿತುಕೊಂಡು ಅಥವಾ ಮನೆಯಲ್ಲಿ ಕುಳಿತುಕೊಂಡು ಆ ಜ್ಞಾನವನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ. So when you come to the temple and hear from devotees of the Lord who have heard, then your understanding becomes clear. ಆದರೆ ನಾವು ಯಾವಾಗ ಈ ದೇವಾಲಯಗಳಿಗೆ ಬರ್ತೀವೋ ಅಲ್ಲಿ ಆ ಭಕ್ತರ ಬಾಯಿಂದ ಆ ವಿಷಯಗಳನ್ನು ಕೇಳ್ತೀವೋ ಅದು ನಮಗೆ ತುಂಬ ಚೆನ್ನಾಗಿ ಅರ್ಥವಾಗುತ್ತೆ. Then you understand what is the importance of Bhagavad Gita. Otherwise, even today, there are many who sit at home and they are afraid to keep Bhagavad Gita because they say if you keep Bhagavad Gita at home, there will be a war at home. ಆದರೆ ಆವಾಗ ನಾವು ಭಕ್ತರಿಂದ ಕೇಳಿದಾಗ ನಮಗೆ ಈ ಭಗವದ್ಗೀತೆ ಏನನ್ನೋದು ನಮಗೆ ಅರ್ಥವಾಗುತ್ತೆ. ಕೆಲವು ಉದಾಹರಣೆಗೆ ನಾವು ನೋಡಿದಾಗ ಎಷ್ಟೋ ಜನರ ಮನೆಯಲ್ಲಿ ಭಗವದ್ಗೀತೆ ಇರುತ್ತೆ, ಅಂದರೆ ಅವರು ಮನೆಯಲ್ಲಿ ಭಗವದ್ಗೀತೆ ಇಟ್ಕೊಳ್ಳೋಕ್ಕೂ ಕೂಡ ಹೆದರಿಕೆ ಪಡ್ಕೋತಾರೆ. ಯಾಕೆಂದರೆ ನಾನು ಭಗವದ್ಗೀತೆ ನನ್ನ ಮನೆಯಲ್ಲಿ ಇಟ್ಕೊಂಡ್ರೆ ನನ್ನ ಮನೆಯಲ್ಲಿ ಜಗಳ ಶುರುವಾಗುತ್ತೆ ಅನ್ನೋದು. So what is required is the right book of Bhagavad Gita, which is Bhagavad Gita as it is given by Srila Prabhupada. ಅದರಿಂದ ನಮಗೆಲ್ಲರಿಗೂ ಅವಶ್ಯಕತೆ ಇರುವುದು ನಿಜವಾದ ಒಂದು ಭಗವದ್ಗೀತೆ, ಅಂದರೆ ಭಗವದ್ಗೀತೆ ಯಥಾರೂಪ ಏನೇನಿದೆ ಶ್ರೀಲ ಪ್ರಭುಪಾದರು ಬರೆದಿರುವಂತಹ ಆ ಪುಸ್ತಕ. Then you need sadhus with whose association you can understand Bhagavad Gita or Srimad Bhagavatam. ನಂತರ ಸಾಧುಗಳು ಬೇಕಾಗಿದ್ದರೆ ಯಾರ ಅಂಥ ಸಾಧುಗಳ ಸಂಘ ಮಾಡಿ ನಾವು ಭಗವದ್ಗೀತೆ ಶ್ರೀಮದ್ ಭಾಗವತವನ್ನು ಅರ್ಥ ಮಾಡ್ಕೋಬೋದು. Also the Lord says in Bhagavad Gita that one should accept a spiritual master and inquire from him and in the process surrender to him. ಅದಲ್ಲದೆ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾರೆ ಪ್ರತಿಯೊಬ್ಬರೂ ಕೂಡ ಒಬ್ಬ ಆಧ್ಯಾತ್ಮಿಕ ಗುರುವನ್ನು ಪಡಿಬೇಕು, ಆ ಆಧ್ಯಾತ್ಮಿಕ ಗುರುವಿನಿಂದ ಉಪದೇಶಗಳನ್ನು ಪಡೆದು ಅದನ್ನು ಪಾಲನೆ ಮಾಡಬೇಕು, ಅದೇ ರೀತಿ ಗುರುಗಳ ಸೇವೆ ಮಾಡಬೇಕು. So that is why we always emphasize on sadhu, shastra and guru. These are three vital important factors that can help one to progress in spiritual life. ಅದರಿಂದ ನಾವು ಯಾವಾಗಲೂ ಹೆಚ್ಚಿನ ಮಹತ್ವವನ್ನು ಸಾಧು, ಶಾಸ್ತ್ರ, ಗುರುಗಳಿಗೆ ಕೊಡ್ತೀವಿ. ಯಾಕೆಂದರೆ ಇದರಿಂದ ನಾವು ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಬಹುದು. So just as a child learns, he goes to the KG. Of course, nowadays there are nursery, first lower KG, upper KG, first standard, second standard. He goes up to 11th standard or 10th. After that, he goes to college for advanced education. ನಾವು ಸಾಮಾನ್ಯವಾಗಿ ಭೌತಿಕ ಶಿಕ್ಷಣವನ್ನು ನೋಡಿದಾಗ ಆ ಮಕ್ಕಳಿಗೆ ಪ್ರೀ ಸ್ಕೂಲಿಂದ ಶುರುವಾಗಿ KG, UKG, LKG, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಅದೇ ರೀತಿಯಾಗಿ ಅವರು ಕಾಲೇಜ್ ಎಜುಕೇಷನ್ ಕೂಡ ಪಡೀತಾರೆ. So the education system of ISKCON is so very nicely designed on similar patterns, where Srila Prabhupada has given some very, very basic books like Science of Self-Realization, Isopanishad. These are some small books. When one goes through, he understands who are we, what are we. ಅದೇ ರೀತಿಯಾಗಿ ಇಸ್ಕಾನ್ನಲ್ಲೂ ಕೂಡ ಈ ಆಧ್ಯಾತ್ಮಿಕ ಶಿಕ್ಷಣವನ್ನು ಯಾವ ರೀತಿಯಾಗಿ ಮಾಡಿದ್ದಾರೆ ಅಂದರೆ ಶ್ರೀಲ ಪ್ರಭುಪಾದರ ಪುಸ್ತಕಗಳು, ಈಶೋಪನಿಷತ್ ಇರಲಿ ಅಥವಾ ಆತ್ಮ ಸಾಕ್ಷಾತ್ಕಾರ ವಿಜ್ಞಾನಗಳಿರಲಿ, ಇವುಗಳನ್ನೆಲ್ಲ ಒಂದು ಹಂತವಾಗಿ ನಾವು ಓದ್ತಾ ಹೋದಾಗ ನಮಗೆ ನಮ್ಮ ಬಗ್ಗೆ ನಿಜವಾದ ಅರಿವುಂಟಾಗುತ್ತೆ. And when you understand the basics, then you read Bhagavad Gita, where the Lord explains more in knowledge. ಈ ರೀತಿಯಾಗಿ ನಾವು ಈ ಪ್ರಥಮ ಹಂತದಲ್ಲಿ ಈ ಜ್ಞಾನವನ್ನು ಪಡೆದಾಗ ಮತ್ತೆ ಮುಂದುವರೆದು ನಾವು ಭಗವದ್ಗೀತೆ ಅಧ್ಯಯನವನ್ನು ಮಾಡಿದಾಗ ನಮಗೆ ಭಗವಂತನ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸುಲಭವಾಗುತ್ತೆ. And he concludes Bhagavad Gita by saying that one must surrender unto him unconditionally. ಭಗವದ್ಗೀತೆಯಲ್ಲಿ ಭಗವಂತ ಕೊನೆಯದಾಗಿ ಏನು ಹೇಳ್ತಾರೆ ಅಂದರೆ ಎಲ್ಲರೂ ನನಗೆ ಶರಣಾಗಿ ನಾನು ನಿಮ್ಮನ್ನು ಎಲ್ಲರಿಂದ ಕಾಪಾಡ್ತೀನಿ ಅಂತ ಭಗವಂತ ಹೇಳ್ತಾರೆ. And then when we go to read Srimad Bhagavatam, there are about 18,000 verses in Srimad Bhagavatam which explains the different rasas or different pastimes that the Lord has performed.
ಭಗವದ್ಗೀತೆ ನಂತರ ನಾವು ಶ್ರೀಮದ್ ಭಾಗವತಮನ್ನು ಯಾವಾಗ ಓದ್ತೀವೋ, ಶ್ರೀಮದ್ ಭಾಗವತಮಲ್ಲಿ ನಾವು ಏನು ನೋಡ್ತೀವಿ ಅಂದರೆ ಭಗವಂತ ವಿವಿಧ ಲೀಲೆಗಳಲ್ಲಿ ಅವರು ಮಾಡಿಕೊಂಡಿರುವಂತಹ ರಸ ವಿನಿಮಯಗಳು, ಅಲ್ಲದೆ ಭಗವಂತನ ಎಲ್ಲ ಲೀಲೆಗಳು ಶ್ರೀಮದ್ ಭಾಗವತಂನ 18,000 ಶ್ಲೋಕಗಳಲ್ಲಿ ನಮಗೆ ತಿಳಿ ಬರುತ್ತೆ. The depth of the mellows given in Srimad Bhagavatam is not given in any of the Puranas or any of the literatures also. ಶ್ರೀಮದ್ ಭಾಗವತಮಲ್ಲಿ ಭಗವಂತನ ಆ ರಸದ ಬಗ್ಗೆ, ಆ ಲೀಲೆಗಳ ಬಗ್ಗೆ ಕೊಟ್ಟಿರುವಂಥ ವರ್ಣನೆ ನಮಗೆ ಬೇರೆ ಯಾವುದೇ ಪುರಾಣಗಳಲ್ಲಿ ನಮಗೆ ಸಿಗೋದಿಲ್ಲ. And when one finishes Srimad Bhagavatam, then one is recommended to read Sri Chaitanya Charitamrita and then Sri Chaitanya Bhagavat, which are much more in deep than even in Srimad Bhagavatam. ಯಾವಾಗ ಒಬ್ಬ ಭಕ್ತರು ಶ್ರೀಮದ್ ಭಾಗವತವನ್ನು ಓದಿ ಮುಗಿಸ್ತಾರೋ ಅವರಿಗೆ ಚೈತನ್ಯ ಚರಿತಾಮೃತವನ್ನು ಓದಲಿಕ್ಕೆ ನಾವು ಸೂಚಿಸ್ತೇವೆ, ಅಥವಾ ಚೈತನ್ಯ ಭಾಗವತ್ ಅದರ ನಂತರ ಓದಲಿಕ್ಕೆ ನಾವು ಸೂಚಿಸ್ತೇವೆ. So in order to practice our spiritual life also, we require knowledge. ನಾವು ಈ ಆಧ್ಯಾತ್ಮಿಕ ಜೀವನವನ್ನು ನಡೆಸಬೇಕಂದ್ರೂ ಕೂಡ ನಮಗೆ ಜ್ಞಾನದ ಅವಶ್ಯಕತೆ ಬೇಕು. Now basic things that are given are that one must chant 16 rounds per day and also observe for regulative principles. ಸಾಮಾನ್ಯವಾಗಿ ನಾವು ಏನು ಹೇಳ್ತೀವಿ ಅಂದರೆ ಎಲ್ಲ ಭಕ್ತರಿಗೆ 16 ಮಾಲೆ ಜಪ ಮಾಡಿ ಮತ್ತು 4 ನಿಯಂತ್ರಣಕ ತತ್ವಗಳನ್ನು ಪಾಲಿಸಿ ಅಂತ. It's just like if a first standard student is told something high on a science or a level or history or geography, he will not understand the importance, he will not understand the need also. ಒಬ್ಬ ಒಂದು ಕೆಳಗಿನ ಹಂತದಲ್ಲಿರುವಂತಹ ಯಾವುದೇ ಒಂದು ವಿದ್ಯಾರ್ಥಿಗಳಿಗೆ ನಾವು ತುಂಬ ಉನ್ನತವಾದಂಥ ಜ್ಞಾನ, ಈ ಭೌತಿಕವಾದ ಜ್ಞಾನವೇ ಇರಲಿ, ಅದನ್ನು ನಾವು ಕೊಟ್ಟಾಗ ಅದನ್ನು ಅವರಿಗೆ ತಿಳ್ಕೊಳ್ಳೋದು ಕಷ್ಟವಾಗುತ್ತೆ. So similarly, what we do is when devotees come newly, we encourage them to chant 1 round of Mahamantra every day and then we give them some basic information. ಅದೇ ರೀತಿಯಾಗಿ ಹೊಸ ಭಕ್ತರು ನಮ್ಮ ದೇವಸ್ಥಾನಗಳಿಗೆ ಬಂದಾಗ ನಾವು ಅವ್ರಿಗೆ ಹೇಳ್ತೀವಿ, ಕನಿಷ್ಠ 1 ಮಾಲೆ ನೀವು ಜಪ ಪ್ರಾರಂಭ ಮಾಡಿ, ಅಥವಾ ಕನಿಷ್ಠ ಕೆಲವು ಸಣ್ಣ ಸಣ್ಣ ಪುಸ್ತಕಗಳಿರ್ತವೆ ಅದನ್ನು ಓದಿ ಅಂತ ನಾವು ಅವರಿಗೆ ಹೇಳ್ತೀವಿ. So we have a Shiksha program which is designed for 1 round, those who take 1 round, then those who take 4 rounds, those who take 8 rounds and then those who take 16 rounds. ಅದೇ ರೀತಿಯಾಗಿ ಈ ಶಿಕ್ಷಾ ಕಾರ್ಯಕ್ರಮ ಏನಿದೆ 1 ಮಾಲೆಯಿಂದ ಶುರುವಾಗಿ ಅನಂತರ 4 ಮಾಲೆ, ಅನಂತರ 8 ಮಾಲೆ, ಅನಂತರ 16 ಮಾಲೆ, ಈ ರೀತಿಯಾಗಿ ವ್ಯವಸ್ಥಿತವಾಗಿ ರೂಪಿಸಲಾಗಿದೆ. And then when we reach 16 rounds, one takes shelter of Srila Prabhupada, our founder Acharya. ಯಾವಾಗ ಒಬ್ಬ ಭಕ್ತರು 16 ಮಾಲೆ ಜಪ ಆ ಹಂತಕ್ಕೆ ತಲುಪ್ತಾರೋ ಆವಾಗ ಅವರು ಶ್ರೀಲ ಪ್ರಭುಪಾದರ ಆಶ್ರಯವನ್ನು ಪಡೆಯಲಿಕ್ಕೆ ಅರ್ಹರಾಗ್ತಾರೆ. And then from there onwards, one needs to take shelter of a guru who is living in ISKCON. ಅನಂತರ ಆ ಶ್ರೀಲ ಪ್ರಭುಪಾದರ ಆಶ್ರಯ ಪಡೆದ ನಂತರ ಒಬ್ಬ ಭಕ್ತ ಒಬ್ಬ ಆಧ್ಯಾತ್ಮಿಕ ಗುರು, ಇಸ್ಕಾನ್ನಲ್ಲಿರುವಂಥ ಒಬ್ಬ ಆಧ್ಯಾತ್ಮಿಕ ಗುರುಗಳ ಆಶ್ರಯವನ್ನು ಪಡೆಯಬೇಕಾಗುತ್ತೆ. And when one takes shelter of a guru who is there in ISKCON, then he needs to take Diksha from him. ಯಾವಾಗ ಆ ರೀತಿಯಾಗಿ ಒಬ್ಬ ಆಧ್ಯಾತ್ಮಿಕ ಗುರುವಿನ ಆಶ್ರಯವನ್ನು ಪಡೀತಾರೋ ಅನಂತರ ಆ ಗುರುವಿನಿಂದ ಅವರು ದೀಕ್ಷೆಯನ್ನು ಪಡೆಯಬೇಕಾಗುತ್ತೆ. And then one still wants to progress further, he can take a Brahminical initiation or Brahminical Diksha, which is the ultimate in this process. ಅವರು ಮತ್ತು ಈ ಆಧ್ಯಾತ್ಮಿಕ ಈ ದಾರಿಯಲ್ಲಿ ಮುಂದುವರಿಬೇಕು ಅಂದರೆ ಅವರು ಈ ಬ್ರಾಹ್ಮಣಿಕಲ್ ಇನಿಷಿಯೇಷನ್ ಇದೆ ಅಥವಾ ಆ ಬ್ರಾಹ್ಮಣ ದೀಕ್ಷೆ ಅದನ್ನು ಕೂಡ ಪಡ್ಕೋಬೋದು. So this is how a Shiksha program is designed, so that when you come, you see something nice in the temple. For example, you see the beautiful form of the Lord. ಈ ರೀತಿಯಾಗಿ ಈ ಶಿಕ್ಷಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಯಾವಾಗ ನೀವು ದೇವಸ್ಥಾನಕ್ಕೆ ಬರ್ತೀರೋ ಭಗವಂತನ ಆ ಸುಂದರವಾದಂಥ ಅರ್ಚಾ ವಿಗ್ರಹದ ದರ್ಶನವನ್ನು ಮಾಡ್ತೀರಾ. Then you hear Krishna Katha. ಅನಂತರ ಕೃಷ್ಣ ಕಥೆಯನ್ನು ನೀವು ಕೇಳ್ತೀರಾ. When you go back home and read further in your home the scriptures that we have recommended, you relate to it. ಯಾವಾಗ ನೀವು ಮತ್ತೆ ಮರಳಿ ಮನೆಗೆ ಹೋಗ್ತಿರೋ ಮತ್ತೆ ನಾವು ಇಲ್ಲಿ ಏನೇ ಆ ಗ್ರಂಥಗಳನ್ನು ನಾವು ಹೇಳ್ತೀವೋ ಅದನ್ನು ಓದ್ತಿರೋ ಆವಾಗ ನೀವು ಇಲ್ಲಿ ಕ್ಲಾಸಲ್ಲಿ ಏನು ಡಿಸ್ಕಸ್ ಮಾಡಿದ್ದೀರಿ, ನೀವು ಅದನ್ನು ಏನು ಓದ್ತಾ ಇದ್ದೀರಿ, ಅದು ನಿಮಗೆ ತುಂಬ ಚೆನ್ನಾಗಿ ಅರ್ಥವಾಗುತ್ತೆ. When you come here, you get nice Krishna Prasadam also to taste. ಅದಲ್ಲದೆ ದೇವಸ್ಥಾನಕ್ಕೆ ಬಂದಾಗ ಇಲ್ಲಿ ತುಂಬ ಅದ್ಭುತವಾದಂಥ ಕೃಷ್ಣ ಪ್ರಸಾದ ಕೂಡ ನಮ್ಗೆ ದೊರೆಯುತ್ತೆ. And then when you practice this, you become convinced, yes, by practicing this Krishna consciousness, I am having a lot of happiness and I am having a lot of realization also. ಹಾಗಾಗಿ ಸತತವಾಗಿ ಯಾವಾಗ ನೀವು ಇದೆಲ್ಲವನ್ನು ಅಭ್ಯಾಸ ಮಾಡ್ತಿರೋ ಆವಾಗ ನಿಮಗೆ ನಿಜವಾದ ಆನಂದ ನಿಮಗೆ ಗೊತ್ತಾಗುತ್ತೆ.
ಆ ನಿಜವಾದ ಆನಂದವನ್ನು ನಾನು ಪಡಿತಿದ್ದೀನಿ ಇದನ್ನೆಲ್ಲ ಮಾಡೋದ್ರಿಂದ ಅನ್ನೋದು ನಮಗೆ ಅರ್ಥವಾಗುತ್ತೆ. So don't take this Krishna consciousness movement as a normal movement like any other movement, but then it has spread throughout the world and no movement has spread the way ISKCON has spread. ಅದರಿಂದ ಈ ಕೃಷ್ಣ ಪ್ರಜ್ಞೆ, ಈ ಪಂಥ ಏನಿದೆ ಅಥವಾ ಈ ದಾರಿ ಏನಿದೆ, ಇದು ಸಾಮಾನ್ಯವಾಗಿದ್ದಲ್ಲ, ಬೇರೆ ಸಾಮಾನ್ಯವಾದ ದಾರಿಗಳಂಥದ್ದಲ್ಲ. ಈ ಕೃಷ್ಣ ಪ್ರಜ್ಞೆ ಏನಿದೆ ಇಡೀ ವಿಶ್ವದಲ್ಲೇ ಹರಡಿದೆ ಮತ್ತು ಅನೇಕ ಭಕ್ತರು ಈ ಕೃಷ್ಣ ಆಂದೋಲನದಲ್ಲಿ ಮುಂದುವರಿತಾ ಇದ್ದಾರೆ. For which Srila Prabhupada, we must be very grateful to him for having opened this opportunity for us. He took this movement from India throughout the world. ಅದರಿಂದ ನಾವು ಶ್ರೀಲ ಪ್ರಭುಪಾದರಿಗೆ ಯಾವತ್ತೂ ಕೂಡ ಕೃತಜ್ಞರಾಗಿರಬೇಕು. ಯಾಕೆಂದರೆ ಅವರು ಭಾರತದಿಂದ ಈ ಕೃಷ್ಣ ಪ್ರಜ್ಞೆ ಆಂದೋಲನವನ್ನು ಇಡೀ ವಿಶ್ವದಲ್ಲೇ ವ್ಯಾಪಿಸಿಬಿಟ್ಟಿದ್ದಾರೆ. There is no nook and corner of the world there ISKCON is not known, or where there is no ISKCON temple or not an ISKCON center. ಈ ಇಡೀ ವಿಶ್ವದಲ್ಲಿ ನಾವು ನೋಡಿದಾಗ ಎಲ್ಲಿ ಯಾವುದೇ ಒಂದು ಜಾಗ ನಿಮ್ಗೆ ಸಿಗೋದಿಲ್ಲ, ಎಲ್ಲಿ ನಿಮಗೆ ಈ ಇಸ್ಕಾನ್ ದೇವಸ್ಥಾನ ಅಥವಾ ಒಂದು ಇಸ್ಕಾನ್ ಸಂಸ್ಥೆ ಇಲ್ಲದಂಥ ಜಾಗ ಸಿಗೋದು ತುಂಬ ಅಪರೂಪ. So I believe today close to about 80 devotees are taking Shiksha. ಪ್ರಭು ಇವತ್ತಿಗೆ ಏನು ಮಾಹಿತಿ ಕೊಟ್ಟಿದ್ದಾರೆ ಅಂದರೆ, ಇವತ್ತು ಈ ದಿವಸ ಇಲ್ಲಿ 80 ಭಕ್ತರು ಶಿಕ್ಷಾ ಕಾರ್ಯಕ್ರಮ ಅಂದರೆ ಶಿಕ್ಷೆಯನ್ನು ಪಡ್ಕೊಳ್ತಿದ್ದಾರೆ. So the Shiksha ceremony, basically Shiksha means education, and the ceremony is a small occasion that has been organized so that you are telling the Lord, I am doing this for you, this thing, and then in recognition of that you get a small certificate also. ಈ ಶಿಕ್ಷಾ ಕಾರ್ಯಕ್ರಮದಲ್ಲಿ ನಾವು ಶಿಕ್ಷಣವನ್ನು ಪಡಿತೀವಿ. ಇಲ್ಲಿ ಏನು ಮಾಡ್ತೀವಿ ಅಂದರೆ, ನಾವು ಸಾಮಾನ್ಯವಾಗಿ ಭಗವಂತನಿಗೆ ನಾವು ಹೇಳ್ತೀವಿ, ಭಗವಂತ ಇಂದಿನಿಂದ ನಾನು ಇಂಥ ಒಂದು ಶಿಕ್ಷಾ ಈ ಮಟ್ಟಿಗೆ ನಾನು ತೆಗೆದುಕೊಳ್ತಾ ಇದ್ದೀನಿ ಅಂತ ಈ ರೀತಿಯಾಗಿ ಭಗವಂತನ ಹತ್ರ ಕೇಳ್ಕೊಳ್ತೀವಿ ನಾವು. During our time, Srila Prabhupada had made it very simple, but his successors, they made it much more simpler and easier for you to take whatever level you want and whatever level you are comfortable with. ಪ್ರಭು ತಮ್ಮ ವೈಯಕ್ತಿಕವಾದ ಉದಾಹರಣೆ ಕೊಟ್ಟಾಗ ಅವರ ಸಮಯದಲ್ಲಿ ಪ್ರಭುಪಾದರು ಅದನ್ನು ತುಂಬ ಸರಳವಾಗಿ ಮಾಡಿದರು ಈ ಶಿಕ್ಷಾ ಕಾರ್ಯಕ್ರಮವನ್ನು. ಅನಂತರ ಮುಂದುವರೆದು ಪ್ರಭುಪಾದರ ಶಿಷ್ಯಂದ್ರೆಲ್ಲ ಯಾರೆಲ್ಲ ಇದ್ದಾರೆ ಅವರು ಇದನ್ನು ಕೂಡ ಮಾಡಿದ್ದಾರೆ. ಯಾಕೆಂದರೆ ಎಲ್ಲ ಭಕ್ತರಿಗೂ ಕೂಡ ಅವರವರ ಮಟ್ಟಕ್ಕೆ ಅವರ ಶಿಕ್ಷಾ ಕಾರ್ಯಕ್ರಮವನ್ನು ಪಡೆದುಕೊಳ್ಳುವಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ. So we could chant 16 rounds in about 3 months' time and take shelter, initiation, everything. But today it doesn't happen like that. We want the devotees to know the complete truth, at least the basic essence of what knowledge is given in Bhagavad Gita and Srimad Bhagavatam. ಪ್ರಭು ಅವರ ವೈಯಕ್ತಿಕ ಹೇಳ್ತಾರೆ, ಆ ಸಮಯದಲ್ಲಿ ಪ್ರಭುಗಳು ದೀಕ್ಷೆ ಪಡ್ಕೊಳ್ಳುವ ಸಮಯದಲ್ಲಿ ಯಾರಾದರೂ ಒಂದು 3 ತಿಂಗಳ ಅವಧಿಯಲ್ಲೇ 16 ಮಾಲೆ ಜಪ ಮಾಡಿ ಅವರು ದೀಕ್ಷೆಯನ್ನು ಪಡ್ಕೋಬಹುದಿತ್ತು. ಆದರೆ ಇವಾಗ ಆ ರೀತಿ ಇಲ್ಲ. ಕ್ರಮಬದ್ಧವಾಗಿ ಆ ಹಂತವಾಗಿ ಅವರು ವಿವಿಧ ಪುಸ್ತಕಗಳನ್ನು, ಆ ಗ್ರಂಥಗಳನ್ನು ಓದಿ ಆ ಎಲ್ಲ ಜ್ಞಾನವನ್ನು ಪಡ್ಕೊಂಡ ಮೇಲೆ ಅವರು ಆ ದೀಕ್ಷೆಯನ್ನು ಪಡೆಯಲು ಅರ್ಹರಾಗ್ತಾರೆ. ಬಟ್ ಯು ಡೋಂಟ್ ಹ್ಯಾವ್ ಟು ಬಿ ಎ ಸ್ಕಾಲರ್ ಟು ಗೋ ಥ್ರೂ ಈಚ್ ಆಫ್ ದ ಶಿಕ್ಷಾ ಲೆವೆಲ್. ಇಫ್ ಯು ಕಮಿಟ್, I can chant 4 rounds every day for the next 3 months, 4 months for your own self. That will help you to take you to the next level. ನಾವು ಈ ಶಿಕ್ಷಾ ಕಾರ್ಯಕ್ರಮವನ್ನು ಪಡೆಯಬೇಕಾದ್ರೆ ದೊಡ್ಡ ವಿದ್ವಾಂಸರೇನು ಆಗಿರಬೇಕಂತ ಇಲ್ಲ. ನಾವು ನಮ್ಮ ಮನಸ್ಸಿನಲ್ಲಿ ದೃಢವಾದ ನಿಶ್ಚಯವನ್ನು ಮಾಡಿ, ಇವತ್ತಿನಿಂದ ನಾನು 1 ಮಾಲೆ ಜಪ ಮಾಡ್ತೀನಿ ಅಥವಾ 4 ಮಾಲೆ 8 ಮಾಲೆ ಈ ರೀತಿಯಾಗಿ ನಾವು ದೃಢವಾದಂಥ ಒಂದು ಸಂಕಲ್ಪ ಮಾಡಿ ನಾವು ಈ ಶಿಕ್ಷಾ ಕಾರ್ಯಕ್ರಮದಲ್ಲಿ ಮುಂದುವರಿಬೋದು. But it is essential that we need a certain level of purification to go back to our original home. ನಾವು ನಮ್ಮ ನಿಜವಾದ ಮನೆಗೆ, ಆ ಭಗವದ್ಧಾಮಕ್ಕೆ ಮರಳಿ ಹೋಗಬೇಕು ಅಂದರೆ ಅಲ್ಲಿ ನಮಗೆ ಒಂದು ಸ್ವಲ್ಪವಾದರೂ ಶುದ್ಧತೆ ಇರಬೇಕು ಅಥವಾ ಸ್ವಲ್ಪವಾದರೂ ಯೋಗ್ಯತೆ ಬೇಕಾಗುತ್ತೆ. So this step by step process is designed so that you take your own time, you take your own way, whatever it is, but one must proceed by going by each step. ಅದರಿಂದ ಈ ಶಿಕ್ಷಾ ಕಾರ್ಯಕ್ರಮವನ್ನು ಯಾವ ರೀತಿಯಲ್ಲಿ ಮಾಡಲಾಗಿದೆ ಅಂದರೆ, ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಅರ್ಹತೆಗೆ, ನಮಗೆ ಗೊತ್ತು ಇಷ್ಟು ಮಾಲೆ ಜಪ ಮಾಡ್ಬೋದು, ಅಷ್ಟು ಮಾಲೆ ನಾನು ಜಪ ಮಾಡ್ತೀನಿ, ಈ ರೀತಿಯಾಗಿ ಹಂತವಾಗಿ ಮುಂದುವರಿಯುತ್ತಾ ಆ ಶಿಕ್ಷಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಶಿಕ್ಷಣವನ್ನು ಪಡೆದು ಮತ್ತೆ ನಮ್ಮ ಭಗವದ್ಧಾಮಕ್ಕೆ ಮರಳಿ ಹೋಗುವಂತೆ ಈ ಶಿಕ್ಷಾ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. Like if you take Shiksha here, for example, if somebody passes SSLC here, that certificate is valid even in other colleges in other states. ಉದಾಹರಣೆಗೆ ನಮ್ಮ ರಾಜ್ಯದಲ್ಲಿ ಯಾರಾದರೂ SSLC ಎಕ್ಸಾಮ್ ಪಾಸ್ ಮಾಡಿದರೆ ಬೇರೆ ಯಾವುದೇ ರಾಜ್ಯಕ್ಕೆ ಹೋದರೂ ಕೂಡ ಆ ಸರ್ಟಿಫಿಕೇಟ್, SSLC ಸರ್ಟಿಫಿಕೇಟ್ ಅಲ್ಲಿ ಕೂಡ ಮಾನ್ಯವಾಗಿರುತ್ತೆ. Similarly, whatever certificate you get here, you carry it with you. If you go to another state or another place, that will be valid. You don't have to start from scratch.
ಅದೇ ರೀತಿಯಾಗಿ ಈ ನಮ್ಮ ದೇವಾಲಯದಲ್ಲಿ ಇವತ್ತು ಈ ಶಿಕ್ಷಾ ಕಾರ್ಯಕ್ರಮದಲ್ಲಿ ನಿಮಗೇನು ಸರ್ಟಿಫಿಕೇಟ್ ಕೊಡ್ತಾರೋ ಆ ಸರ್ಟಿಫಿಕೇಟ್ ಹಿಡಿದಾಗ ನೀವು ಬೇರೆ ಯಾವುದೋ ರಾಜ್ಯಕ್ಕೆ ಹೋಗಬೇಕಾಯ್ತು, ಅಲ್ಲಿ ದೇವಾಲಯದಲ್ಲೂ ಕೂಡ ಈ ಸರ್ಟಿಫಿಕೇಟ್ಗೆ ಮಾನ್ಯತೆ ಇರುತ್ತೆ. And one very vital important before I conclude the class is that any material knowledge that you take in this material world, with the end of this body, everything comes to an end. ನಾವು ಈ ಭೌತಿಕ ಜಗತ್ತಿನಲ್ಲಿ ಈ ಭೌತಿಕ ದೇಹದೊಂದಿಗೆ ಏನು ಜ್ಞಾನವನ್ನು ಕೂಡ ಪಡೆದುಕೊಂಡ್ರೂ ಕೂಡ ಈ ನಮ್ಮ ಭೌತಿಕ ದೇಹ ಹೋದ ನಂತರ ಆ ಜ್ಞಾನ ಕೂಡ ಹೊರಟೋಗುತ್ತೆ. Whereas in the spiritual world or in the spiritual activity, even if you have offered obeisance once to the Lord, that is carried to your next life. ಆದರೆ ನಾವು ಆಧ್ಯಾತ್ಮಿಕವಾಗಿ ಏನನ್ನು ಮಾಡ್ತೀವೋ, ಉದಾಹರಣೆಗೆ ಭಗವಂತನಿಗೆ ಕೇವಲ ಒಂದು ಸಾಷ್ಟಾಂಗ ನಮಸ್ಕಾರ ಇರಲಿ, ಆ ಸಾಷ್ಟಾಂಗ ನಮಸ್ಕಾರ ಮಾಡಿದ ಫಲ ಅದು ನಮ್ಮೊಂದಿಗೆ ಸದಾ ಇರುತ್ತೆ. So imagine what would be the benefit that you all get by chanting the Maha Mantra regularly on a regular basis, on a fixed basis. What is the benefit you get by understanding even a little bit of Bhagavad Gita and Srimad Bhagavatam? All these are carried forward to the next life or life after that. It is eternal. ಅದರಿಂದ ನಾವು ಅರ್ಥ ಮಾಡ್ಕೋಬೋದು, ಕೇವಲ ನಾವು ಭಗವಂತನ ಎಷ್ಟೊಂದು ನಾಮಸ್ಮರಣೆ ಮಾಡ್ತೀವಿ, 16 ಮಾಲೆ ಜಪ ಮಾಡ್ತೀವಿ ಅಂತ ಅಂದ್ಕೊಳ್ಳೋಣ, ಅದೆಷ್ಟು ನಾಮಫಲವನ್ನು ಮಾಡಿದಂಥ ಫಲ. ಅದೇ ರೀತಿಯಾಗಿ ಭಗವದ್ಗೀತಾ ಇರಲಿ, ಶ್ರೀಮದ್ ಭಾಗವತಮ್ ಇರಲಿ, ಇಂತಹ ಶ್ರೇಷ್ಠ ಸಾಹಿತ್ಯವನ್ನು ನಾವು ಓದಿ ಅರ್ಥ ಮಾಡಿಕೊಂಡಂತಹ ಫಲ ಇದು ಅಂದರೆ ಈ ಜೀವನದಲ್ಲಿ ಇದು ಕೊಳೆಕೊಳ್ಳೋದಿಲ್ಲ. ನಾವು ಮತ್ತೆ ಮರಳಿ ಏನಾದ್ರು ನಾವು ಜೀವ ಪಡೆದು ಅಂದರೆ ಅದ್ರ ಜೊತೆ ಮುಂದುವರಿತಾನೆ ಇರುತ್ತೆ. And Srila Prabhupada also mentioned, which is a very important quote, he said, if anybody desires, he can take up the process fully and become successful in this life itself and go back to the spiritual world. ಶ್ರೀಲ ಪ್ರಭುಪಾದರು ಏನು ಹೇಳ್ತಾರೆ ಅಂದರೆ, ನಾವು ಇದೇ ಜೀವನದಲ್ಲಿ ಈ ಕೃಷ್ಣ ಪ್ರಜ್ಞೆ ಏನಿದೆ ಇದನ್ನು ಸಂಪೂರ್ಣವಾಗಿ ನಾವು ಅದನ್ನು ಫಾಲೋ ಮಾಡಿದರೆ ಖಂಡಿತವಾಗಲೂ ಕೂಡ ಇದೇ ಜೀವನದಲ್ಲಿ ನಾವು ಮರಳಿ ಭಗವಂತ ಧಾಮಕ್ಕೆ ಮರಳಿ ಹೋಗ್ಬೋದು. Even if somebody gets a lottery for 100 crores, it is not even a small drop compared to this benefit which Srila Prabhupada has given. ನಾವು ಈ ಶ್ರೀಲ ಪ್ರಭುಪಾದರು ನಮಗೆ ಕೊಟ್ಟಿರುವಂತಹ ಈ ಶಿಕ್ಷಣ ಏನಿದೆ ಇದರ ಎದುರಿಗೆ 100 ಕೋಟಿ ಲಾಟ್ರಿ ಏನಿದೆ ಆ ಪ್ರೈಸ್ ಮನಿ ಸಿಕ್ಕಿದ್ರು ಕೂಡ ಅದು ಇದರ ಒಂದು ಹನಿಗೂ ಕೂಡ ಸಮನಲ್ಲ. So you are all very, very fortunate to go through the Shiksha program today. I have been given very limited time. So for the next 5 minutes, I can take any questions on what I have spoken on Srimad Bhagavatam or on the Shiksha program that we are going to go through. ಅದರಿಂದ ಯಾರೆಲ್ಲ ಇವತ್ತು ಶಿಕ್ಷಣವನ್ನು ಪಡೀತಿದ್ದೀರೋ ನೀವೆಲ್ಲರೂ ಕೂಡ ನಿಜವಾಗಿ ಅದೃಷ್ಟವಂತರು. ಇನ್ನು ಸ್ವಲ್ಪ ಸಮಯ ಇದೆ, ಆ ಸಮಯದಲ್ಲಿ ಯಾರಿಗಾರು ಏನಾದರೂ ಪ್ರಶ್ನೆ ಇದ್ದರೆ ಅವ್ರು ಕೇಳ್ಬೋದು ಅಥವಾ ಏನಾದರೂ ಕಮೆಂಟ್ ಇದ್ದರೂ ಕೂಡ ಹೇಳ್ಬೋದು. One last point, we are all consciously serving the Lord originally, and there is some taste in us. For example, somebody might have a taste in cooking, which is there originally in us. Somebody may be having a taste for reading or understanding knowledge. Somebody may be having a taste in singing. It is all there originally. But when you come here and go through this original relationship with Krishna will be revealed to you during the process. ಇದರಿಂದ ಮತ್ತೊಂದು ಪ್ರಮುಖವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅಂದರೆ, ನಿಜವಾಗಿ ನಾವೆಲ್ಲ ಎಲ್ಲಿದ್ವಿ, ಭಗವದ್ಧಾಮದಲ್ಲಿ ಭಗವಂತನಿಗೆ ಸೇವೆ ಮಾಡ್ತಾ ಇದ್ವಿ. ಆದ್ದರಿಂದ ನಮಗೆ ನಮ್ಮದೇ ಆದ ಒಂದು ನಿಜವಾದ ಒಂದು ಗುಣಗಳು ಇರ್ತವೆ. ಕೆಲವರಿಗೆ ಭಗವಂತನಿಗೋಸ್ಕರ ಭೋಗ ಪ್ರಿಪೇರ್ ಮಾಡ್ತಾರೆ ಅಂಥ ಒಂದು ಗುಣ ಇರುತ್ತೆ, ಕೆಲವರಿಗೆ ಭಗವಂತನ ಈ ಗ್ರಂಥ ವಿಷಯಗಳನ್ನು ಕೇಳುವಂಥ ಒಂದು ಗುಣಗಳಿರ್ತವೆ. ಯಾವಾಗ ನಾವು ಈ ಶಿಕ್ಷಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವೋ ಇದೇನು ಮಾಡುತ್ತೆ ಅಂದರೆ ನಮ್ಮಲ್ಲಿ ಆ ಅಡಗಿರುವಂಥ ನಿಜವಾದ ಗುಣಗಳನ್ನು ಮತ್ತೆ ಮರಳಿ ಬೆಳಕಿಗೆ ತರುತ್ತೆ. So when you come here, there is also a possibility you might get some service in the temple depending upon whatever your taste has been. ಅದರಿಂದ ನಾವು ಯಾವಾಗ ದೇವಾಲಯಕ್ಕೆ ಬರ್ತೀವೋ ಆವಾಗ ನಮ್ಮಲ್ಲಿರುವಂತಹ ಆ ನಿಜವಾದ ಒಂದು ಆ ಸೇವೆ ಮಾಡುವಂಥ ಮನೋಭಾವ ಅದಕ್ಕೆ ಅನುಗುಣವಾಗಿ ಇಲ್ಲಿ ಒಂದು ಸೇವೆ ದೊರಕುವಂಥ ಎಲ್ಲ ಅವಕಾಶಗಳು ಇರುತ್ತವೆ. So when you chant, you get knowledge, then what happens is you get service. From service comes the purification of the contamination that we have. ಅದರಿಂದ ನಾವು ಯಾವಾಗ ತುಂಬ ಚೆನ್ನಾಗಿ ಜಪ ಮಾಡ್ತೀವೋ ಆವಾಗ ನಮಗೆ ಸೇವೆ ಮಾಡುವಂಥ ಅವಕಾಶ ಸಿಗುತ್ತೆ. ಯಾವಾಗ ನಾವು ತುಂಬ ಚೆನ್ನಾಗಿ ಸೇವೆಯನ್ನು ಮಾಡ್ತೀವೋ ನಮ್ಮ ಶುದ್ಧೀಕರಣವಾಗುತ್ತೆ. And last of all, Lord Krishna himself says, whoever hears the discussion that took place between Krishna and Arjuna, he will be very dear to Krishna. But more than that, the Lord will be pleased much more when he narrates the glories of the Lord and Bhagavad Gita to others. So you come, you hear, you give this mercy to others, you become very dear to the Lord. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾರೆ ಅವರಿಗೆ ತುಂಬ ಪ್ರಿಯರಾದವರು ಯಾರು ಅಂತ. ಅವ್ರೇನು ಹೇಳ್ತಾರೆ, ಭಗವದ್ಗೀತೆಯ ಇಡೀ
ಕೃಷ್ಣ ಅರ್ಜುನರ ಸಂವಾದ ಏನಿದೆ ಅದನ್ನು ಯಾರು ಕೇಳ್ತಾರೋ ಅವರು ಭಗವಂತನಿಗೆ ತುಂಬ ಇಷ್ಟ ಆಗಿರ್ತಾರೆ. ಅರೆ ಅವರಿಗಿಂತಲೂ ಕೂಡ ತುಂಬ ಇಷ್ಟವಾದವರು ಯಾರು ಅಂದರೆ ಆ ಸಂಭಾಷಣೆ ಅದನ್ನು ತಿಳಿದು ಅರ್ಥ ಮಾಡಿಕೊಂಡು ಆ ಭಗವಂತನ ಜ್ಞಾನವನ್ನು ಬೇರೆಯವರಿಗೆ ಯಾರು ನೀಡ್ತಾರೋ ಅವರಿಗೆ ಭಗವಂತನಿಗೆ ಅಂತಹ ಭಕ್ತರು ಹೆಚ್ಚು ಪ್ರಿಯರಾಗ್ತಾರೆ. Because you become instrumental in freeing them from the sufferings in this material world. With this I conclude the class. You can ask me questions for 2 minutes. ಯಾಕೆಂದರೆ ಈ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅವರು ಸಿಕ್ಕಿ ಹಾಕಿಕೊಂಡಿರುವಂಥ ಆತ್ಮಗಳು ಅವರಿಗೆ ನೀವು ಈ ಜಗತ್ತಿನಿಂದ ಈ ಭೌತಿಕ ಜಗತ್ತಿನಿಂದ ಬಿಡಿಸ್ಕೊಳ್ಳಿಕ್ಕೆ ಈ ಭಗವಂತನ ಜ್ಞಾನವನ್ನು ನೀವು ಯಾವಾಗ ಕೊಡ್ತೀರೋ ಆ ರೀತಿಯಾಗಿ ಅವರಿಗೆ ಸಹಾಯ ಮಾಡ್ತಿದ್ದೀರಾ. ಸೊ ಇಲ್ಲಿಗೆ ಪ್ರಭು ನಿಲ್ಲಿಸ್ತಾ ಇದ್ದಾರೆ. Maybe 1 or 2 questions maximum. Anybody? Prabhu, his question is, apart from Prahlad Maharaj, even goddess of fortune, Lakshmi Mata could not approach Narsimha Dev. Yes. Why? Why? Because he was more dear to that form of the Lord. If you look at Lakshmi Devi, there are so many different forms of Lakshmi Devi, which is said in Brahma Samhita also. It's not one Lakshmi Devi. But for that form of the Lord, Prahlad Maharaj was much more dear. ಯಾಕಂದರೆ ಭಗವಂತನಿಗೆ ಏನಾಗುತ್ತೆ ಅಂದರೆ ಭಗವಂತನ ಆ ಸ್ವರೂಪದಲ್ಲಿ ಯಾವಾಗ ಭಗವಂತ ನರಸಿಂಹ ರೂಪದಲ್ಲಿ ಕಾಣಿಸ್ಕೊಳ್ತಾರೋ ನಾವು ನೋಡ್ತೀವಿ ಲಕ್ಷ್ಮಿ ಕೇವಲ ಒಂದು ಲಕ್ಷ್ಮಿ ಸ್ವರೂಪದಲ್ಲಿ ಇಲ್ಲ, ಅನೇಕ ಭಾಗ್ಯಲಕ್ಷ್ಮಿ ಈ ರೀತಿಯಾಗಿ ಅನೇಕ ಸ್ವರೂಪಗಳಿವೆ. ಆದರೆ ಈ ನರಸಿಂಹ ಸ್ವರೂಪದಲ್ಲಿ ಭಗವಂತನಿಗೆ ತುಂಬ ಹತ್ತಿರವಾದಂಥವರು ಪ್ರಹ್ಲಾದ್ ಮಹಾರಾಜರು ಮಾತ್ರ. ಆದ್ದರಿಂದ ಪ್ರಹ್ಲಾದ್ ಮಹಾರಾಜರು ಮಾತ್ರ ಭಗವಂತನ ಹತ್ತಿರಕ್ಕೆ ಹೋಗೋಕ್ಕಾಗುತ್ತೆ, ಲಕ್ಷ್ಮೀದೇವಿ ಹೋಗೋಕ್ಕಾಗಲ್ಲ. Similarly, just like Prahlad Maharaj became very dear to Lord in Narsimha form, Lord Krishna has got 16,108 wives who are there in Dwarka. They relish the relationship of husband and wife. But the gopis enjoy a much more higher relationship in terms of conjugal relationship. So all these relationships are different in different ways, and different devotees experience different tastes and different relationships. It's a very deep subject. One may not be able to comprehend that today. ಅದಲ್ಲದೆ ಇಲ್ಲಿ ಏನಾಗುತ್ತೆ, ಈ ಭಗವಂತನ ನರಸಿಂಹ ರೂಪದಲ್ಲಿ ಪ್ರಹ್ಲಾದ್ ಮಹಾರಾಜ್ ತುಂಬ ಭಗವಂತನಿಗೆ ಪ್ರೀತಿ ಪಾತ್ರರಾಗಿ ಆ ಪ್ರೀತಿಯನ್ನು ಆ ರಸವನ್ನು ಅವರು ಅನುಭವಿಸಲಿಕ್ಕೆ ಶಕ್ತರಾಗ್ತಾರೆ. ಅದೇ ರೀತಿ ನಾವು ದ್ವಾರಕಾಪುರಿಯಲ್ಲಿ ನಾವು ನೋಡ್ತೀವಿ 16,108 ರಾಣಿಯರು ಭಗವಂತನ ಜೊತೆ ಇರ್ತಾರೆ. ಅವರು ಭಗವಂತನ ಜೊತೆ ಹಂಚಿಕೊಳ್ಳುವಂತಹ ಪ್ರೀತಿ, ಅದೇ ರೀತಿ ವೃಂದಾವನದಲ್ಲಿ ಗೋಪಿಕಾ ಸ್ತ್ರೀಯರು ಭಗವಂತನಲ್ಲಿ ಹಂಚಿಕೊಳ್ಳುವಂತಹ ಪ್ರೀತಿ ಅದಕ್ಕೂ ವ್ಯತ್ಯಾಸ ಇದೆ. ಈ ರೀತಿಯಾಗಿ ಭಗವಂತನ ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಭಕ್ತರು ಭಗವಂತನ ಜೊತೆ ಅನುಭವಿಸುವಂತಹ ಪ್ರೀತಿ ಕೂಡ ಬೇರೆ ಬೇರೆ ಆಗಿರುತ್ತೆ. And all these come due to various services that they perform. Some are called Shantarasa, some Dasya, some Sakya, some Vatsalya, like that. ಸೊ ಈ ರೀತಿಯಾದ ಅವರಿಗೆ ಸುಮ್ಮನೆ ಬರೋಲ್ಲ ಈ ರೀತಿಯಂಥ ಅವಕಾಶಗಳು. ಯಾಕೆಂದರೆ ಅವರು ಭಗವಂತನಿಗೆ ಬೇರೆ ಬೇರೆ ರೂಪದಲ್ಲಿ ಸೇವೆ ಸಲ್ಲಿಸ್ತಾರೆ. ಕೆಲವರು ಭಗವಂತನಿಗೆ ಸಖ್ಯರಸದಲ್ಲಿ ಸೇವೆ ಸಲ್ಲಿಸ್ತಾರೆ, ಕೆಲವರು ದಾಸ್ಯರಸದಲ್ಲಿ ಭಗವಂತನ ಜೊತೆ ರಸ ವಿನಿಮಯ ಮಾಡಿಕೊಂಡಿರ್ತಾರೆ. ಸೊ ಈ ರೀತಿಯಾಗಿರುತ್ತೆ. Any still personal clarification, you can come and talk to me. ನಿಮಗೆ ಇನ್ನೂ ಏನಾದರೂ ಹೆಚ್ಚಿಗೆ ವಿವರಣೆ ಬೇಕಿದ್ರೆ ಪ್ರಭುವನ್ನು ನೀವು ವೈಯಕ್ತಿಕವಾಗಿ ಭೇಟಿ ಆಗ್ಬೋದು. ಓಕೆ, ಇನ್ನು ಯಾರಿಗಾರು ಒಂದು ಪ್ರಶ್ನೆ ಇದ್ರೆ ಕೇಳ್ಬೋದು. ಒನ್ ಕ್ವೆಶ್ಚನ್. ಎಸ್. ಮತ್ತೆ So Mataji is inquiring, if you are sitting at one place and chanting the prescribed rounds of okay. And if you are working, for example, we are cooking and doing chanting. Yes. So whether that fruit of that chanting will vary. Okay, very nice question. You want to translate? She or everyone knows? Yeah. Okay, the answer is you can chant throughout the day, anywhere, anytime. That facility has been given by Sri Chaitanya Mahaprabhu. ಇಲ್ಲಿ ಚೈತನ್ಯ ಮಹಾಪ್ರಭುಗಳು ನಮಗೇನು ಅವಕಾಶ ಕೊಟ್ಟಿದ್ದಾರೆ ಅಂದರೆ ನಾವು ದಿನದ ಯಾವುದೇ ಗಳಿಗೆಯಲ್ಲಿ ಎಲ್ಲೂ ಕೂಡ ಈ ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನು ಮಾಡ್ಬೋದು. ಬಟ್ ವಾಟ್ ಎವರ್ ಪ್ರಿಸ್ಕ್ರೈಬ್ಡ್ ರೌಂಡ್ಸ್ ದಟ್ ಯು ಚಾಂಟ್, ವೆದರ್ ಯು ಟೇಕ್ 4 or 8 or 10 or 12 or 16, that it is good to sit in one place and chant. ಆದರೆ ನಾವೇನು ಸಂಕಲ್ಪ ಮಾಡಿರ್ತೀವಿ, ದಿನಕ್ಕೆ 1 ಮಾಲೆ 4 ಮಾಲೆ 8 ಮಾಲೆ 16 ಮಾಲೆ ಜಪ ಮಾಡ್ತೀವಿ.
ಆ ಜಪಗಳನ್ನು ಒಂದು ಜಾಗದಲ್ಲಿ ಕುಳಿತು ಮಾಡುವುದೇ ಉತ್ತಮ ಅಂತ ಒಂದು ಉದಾಹರಣೆ. ಉಳಿದ ಸಮಯದಲ್ಲಿ ನೀವು ಎಷ್ಟು ಬೇಕಾದ್ರೂ ನೀವು ಜಪ ಮಾಡ್ಬೋದು. The reason is, when you chant the name of the Lord is physically present in that form of the name. ಯಾಕೆಂದರೆ ನಾವು ಯಾವಾಗ ಭಗವಂತನ ನಾಮ ಜಪವನ್ನು ಮಾಡ್ತೀವೋ ಭಗವಂತ ಆ ನಾಮರೂಪದಲ್ಲಿ ಅವತಾರ ಮಾಡಿರ್ತಾರೆ. So when you are relating with the Lord, for example, if I am talking to you, somebody else talks to you in between, it becomes a disturbance. So when we relate on a one-to-one basis, we don't want any external disturbance in the communication. ಇಲ್ಲಿ ಯಾವ ರೀತಿ ಅಂದರೆ, ನೀವು ಯಾರ ಥರ ನೀವು ಮಾತಾಡ್ತಾ ಇದ್ದೀರಾ, ನೀವು ಯಾರ ಥರ ಮಾತಾಡ್ತಿದ್ದಾಗ ಬೇರೆ ಯಾರೋ ಒಬ್ಬ ವ್ಯಕ್ತಿ ಮಿಡ್ಲಿಗೆ ಬಂದಾಗ ನಿಮ್ಗೆ ಅದು ಡಿಸ್ಟರ್ಬೆನ್ಸ್ ಅನಿಸುತ್ತಲ್ಲ. ನೀವು ಯಾಕೆಂದರೆ ಆ ವ್ಯಕ್ತಿಯಿಂದ ತುಂಬ ಚೆನ್ನಾಗಿ ಮಾತಾಡ್ತಿರ್ತೀರ, ಆದರೆ ಬೇರೆ ವ್ಯಕ್ತಿ ಬಂದಾಗ ನಿಮ್ಮ ಗಮನ ಬೇರೆ ಎಲ್ಲೋ ಹೋಗುತ್ತೆ. ಅದಕ್ಕೆ ನಾವು ಯಾವಾಗ ಈ ಜಪ ಮಾಡ್ತೀವೋ ನಾವು ಹೆಚ್ಚು ಅದರ ಮೇಲೆ ಗಮನ ಕೊಟ್ಟಾಗ ಅದು ತುಂಬ ಪರಿಣಾಮವನ್ನು ಬೀರುತ್ತೆ. That is a personal association with the Lord. But end of the day, we have to chant Mahamantra at any point of time. That is the goal. ಯಾಕೆಂದರೆ ಈ ಇಷ್ಟು ಸಮಯದಲ್ಲಿ ನಾವು ಭಗವಂತನ ಜೊತೆ ನಾವು ಬೆರೆಯುತ್ತಾ ಇರ್ತೀವಿ. ಅಂದರೆ ಉದಾಹರಣೆಗೆ ನೀವು 2 ಮಾಲೆ ಅಥವಾ ನೀವು ಸಂಕಲ್ಪ ಮಾಡಿ ನೀವು 2 ಮಾಲೆ ಜಪವನ್ನು ಅಷ್ಟು ಹೊತ್ತಿಗೆ ಅಷ್ಟಕ್ಕೆ ಮಾತ್ರ ನಿಗದಿಯಾಗಿದೆ. ಅದನ್ನು ಬಿಟ್ಟು ನೀವು ಎಷ್ಟು ಬೇಕಾದ್ರೂ ನಾಮ ಜಪವನ್ನು ಮಾಡಲಿಕ್ಕೆ ಏನೂ ಅಭ್ಯಂತರ ಇಲ್ಲ. If you chant more with other activities, your regular chanting will also become like that. ಆದ್ದರಿಂದ ನೀವು ಈ ರೀತಿಯಾಗಿ ಅಂದರೆ ಜಪವನ್ನು ಬೇರೆ ಯಾವುದೇ ಕೆಲಸದ ಜೊತೆನೇ ನೀವು ಮಾಡ್ತಾ ಇದ್ದರೆ ಸಾಮಾನ್ಯವಾಗಿ ಸಾಮಾನ್ಯವಾಗಿ ನೀವು ನಿಗದಿಪಡಿಸಿದಂಥ ಮಾಲೆ ಜಪ ಕೂಡ ಅದಕ್ಕೆ ಡಿಸ್ಟರ್ಬೆನ್ಸ್ ಆಗುತ್ತೆ. Is it clear, Mati? ಅರ್ಥ ಆಯ್ತಾ ಮಾತಾಜಿ? Okay. ಸೊ ಇಲ್ಲಿಗೆ ನಾವು ಸ್ಟಾಪ್. Thank you all very much. Grantha Srimad Bhagavatam ki jai.